Hello, my dear students. Welcome to the class. Good afternoon, all of you. Yes, ಹೇಗಿದ್ದೀರಾ ಎಲ್ರು? ನಾವು ಹಿಂದಿನ ಒಂದು ತರಗತಿಯಲ್ಲಿ ಯಾವ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದ್ವಿ? ಸಮಾಂತರ ಶ್ರೇಣಿಗಳ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಸೂತ್ರಗಳು ಯಾವುವು? ಇಂಪಾರ್ಟೆಂಟ್ ಆಗಿ ನಾವು ಏನನ್ನ ನೆನಪಿಟ್ಕೋಬೇಕು ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಇವತ್ ನಾವೇನ್ ಮಾಡೋಣ? ಹಿಂದಿನ ತರಗತಿಯಲ್ಲಿ ನಾವು MCQ ಕ್ವಶನ್ಸ್ ಅನ್ನ ಬಿಡಿಸಿದ್ವಿ, ಹೌದಲ್ವಾ? ಇವತ್ ನಾವೇನ್ ಮಾಡೋಣ? ಮತ್ತೆ ಮುಂದುವರೆದು 2 ಅಂಕ ಮತ್ತು 3 ಅಂಕ 4 ಅಂಕಗಳಿಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡೋಣ, ಹೌದಲ್ವಾ? ಎಸ್. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನೆಲ್ಲ ಮಾಡಿದ್ವಿ ಅಲ್ವಾ? ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಮೊದಲನೇ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವಂತಹ ಒಂದು ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ, ಹೌದಲ್ವಾ? ಎಸ್. ಸೊ ನಮ್ಗೆ ಈಗಾಗ್ಲೇ ನೆನಪಿದೆ. ಸಮಾಂತರ ಶ್ರೇಣಿಯ ವಿಧಗಳು ಯಾವ್ಯಾವು? ಹಾಗಾದ್ರೆ 2 ರೀತಿಯ ವಿಧಗಳನ್ನ ನೋಡ್ತೀವಿ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಹಾಗಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಪರಿಮಿತ ಸಮಾಂತರ ಶ್ರೇಣಿಯಲ್ಲಿ ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನ ಹೊಂದಿರುತ್ತೆ ಮತ್ತು ಕೊನೆಯ ಪದ ಇರುತ್ತದೆ. ಎಲ್ಲಿ? ಪರಿಮಿತ ಸಮಾಂತರ ಶ್ರೇಣಿಯಲ್ಲಿ. ಅದೇ ನೀವು ಅಪರಿಮಿತ ಸಮಾಂತರ ಶ್ರೇಣಿಯನ್ನ ನೋಡಿದಾಗ ಅಲ್ಲಿ ಅಪರಿಮಿತ ಪದಗಳ ಸಂಖ್ಯೆಯನ್ನ ಹೊಂದಿರುತ್ತೆ ಮತ್ತು ಅಲ್ಲಿ ಕೊನೆಯ ಪದ ಇರೋದಿಲ್ಲ. ಇದನ್ನ ನಾವು ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಾನು ಕರಿತೀವಿ. ಓಕೆ, ಇದನ್ನ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಇದನ್ನ ಫೈನೈಟ್ AP ಅಂತ ಕರೀತಾರೆ, ಇದನ್ನ ಇನ್ಫೈನೈಟ್ AP ಅಂತ ಕರೀತಾರೆ. ಓಕೆ, ಇನ್ಫೈನೈಟ್ AP ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇದನ್ನ ಫೈನೈಟ್ AP ಅಂತ ಕರೀತಾರೆ. ಸೊ ನಿಮ್ಗೆ ವರ್ಡ್ಸ್ ನೆನಪಿರ್ಲಿ. ಓಕೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ್ದು? ಹಾಗಾದ್ರೆ A plus T, A plus 2D, A plus 3D, ರೈಟ್? ನೆಕ್ಸ್ಟ್ A, ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದ್ರೆ ಮೊದಲನೇ ಪದ A. ನೆಕ್ಸ್ಟ್ ಪದಕ್ಕೆ ನೀವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸುವುದರಿಂದ ಮುಂದಿನ ಪದವನ್ನ ಪಡಿತೀರಾ. ಹಾಗಾಗಿ A plus T, A plus 2D, A plus 3D, ರೈಟ್? ಓಕೆ, ಸಮಾಂತರ ಶ್ರೇಣಿಯ n ನೇ ಪದವನ್ನ ಕಂಡುಹಿಡಿಯುವ ಸೂತ್ರ ಯಾವುದು? An is equal to A plus n minus 1 into D. ಕೊನೆಯಿಂದ n ನೇ ಪದ, ಅವಾಗ ನಮ್ಗೆ L ಮತ್ತು D ಗೊತ್ತಿದ್ದಾಗ L minus n minus 1 into D ಅಂತ ನಾವು ಸೂತ್ರವನ್ನ ಬಳಸ್ತೀವಿ, ಹೌದಲ್ವಾ ಮಕ್ಕಳೇ? ಇಷ್ಟರವರೆಗೂ ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ನಾವೇನ್ ನೋಡ್ತೀವಿ? ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ, ದಟ್ ಈಸ್ SN, ರೈಟ್? ಸೊ SN ಅನ್ನ ಕೇಳಿದಾಗ ಯಾವ ಒಂದು ಸೂತ್ರವನ್ನ ನಾವು ಬಳಸ್ತೀವಿ? n divided by 2 into 2a plus n minus 1 into D, ಹೌದಲ್ವಾ? ಸೊ SN ಅಂದ್ರೆ ಸಮ್ ಆಫ್ n ಟರ್ಮ್ಸ್. ಓಕೆ, n ಅಂತಂದ್ರೆ n ನೇ ಪದ ನಿಮ್ಗೆ ಕೊಟ್ಟಿರ್ತಾರೆ, ಇಷ್ಟನೇ ಪದ ಅಂತ, ಅದು n. A ಅಂತಂದ್ರೆ ಮೊದಲನೇ ಪದ, D ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ. ಸೊ ಕೆಲವೊಂದ್ಸತಿ ಏನಾಗತ್ತೆ, A ಮತ್ತು AN ಅನ್ನ ಕೊಟ್ಟಾಗ ನೀವು ಯಾವ ಸೂತ್ರವನ್ನ ಬಳಸ್ತೀರಾ? SN is equal to A plus n divided by 2 into A plus AN ಅನ್ನುವಂತಹ ಸೂತ್ರವನ್ನ ಬಳಸ್ತೀರಾ. ಹಾಗೆ ಇನ್ನೊಂದು ಯಾವ್ದಿದೆ? A ಮತ್ತು L ಗೊತ್ತಿದ್ದಾಗ ಅವಾಗ ಯಾವ ಸೂತ್ರವನ್ನ ಬಳಸ್ತೀರಾ ಮಕ್ಕಳೇ ನೀವು? n divided by 2 into A plus L. ಸೊ ಈಗ ನಾವು ಮತ್ತೊಮ್ಮೆ, ಮೊನ್ನೆ ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಮತ್ತೊಮ್ಮೆ ನಾವು ಸೂತ್ರಗಳನ್ನ ನೆನಪು ಮಾಡ್ಕೊಂಡ್ವಿ, ರಿವೈಸ್ ಮಾಡ್ಕೊಂಡ್ವಿ. ಈಗ ನಮ್ದೇನ್ ಕೆಲಸ ಮುಂದೆ? ಸೊ ಈ ಸೂತ್ರಗಳನ್ನ ಬಳಸಿ ಲೆಕ್ಕಗಳನ್ನ ಮಾಡೋದು, ಹೌದಲ್ವಾ? ಹಾಗಾದ್ರೆ ಈ ಎಲ್ಲಾ ಲೆಕ್ಕಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಬಿಡಿಸಿದೀವಿ, ನಿಮ್ಗೆ ಈಗಾಗ್ಲೇ ಗೊತ್ತಿದೆ. ಹಾಗಾದ್ರೆ ಮುಂದಿನ ಲೆಕ್ಕಗಳು ಹೇಗಿದೆ ನೋಡೋಣ. ಸೊ ಇಲ್ಲಿ ನಮ್ಗೆ ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡು ಹಿಡಿಯಿರಿ ಅಂದ್ರೆ n is equal to 10 ಅಂತ ಕೊಟ್ಟಿದ್ದಾರೆ. 10ನೇ ಪದ ಅಂದ್ರೆ A10 ಅಂತ ಕಂಡು ಹಿಡಿಬೇಕು, ಹೌದಾ? ಅವಾಗ ನಾವು ಸೂತ್ರವನ್ನ ಬಳಸ್ತೀವಿ. ಅದೇ ತರಹ ಇಲ್ಲಿ ಇನ್ನೊಂದು ಲೆಕ್ಕ ಇದೆ, ಏನಂತ? 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡತ್ತೆ. ಸೊ 3ರಿಂದ ಯಾವ ಯಾವ ಸಂಖ್ಯೆಗಳು ಭಾಗಿಸಲ್ಪಡತ್ತೆ ನೆನಪು ಮಾಡ್ಕೊಳ್ರಿ. 3ರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಯಾವ್ಯಾವು? ಮಿಸ್ 3, 6, 9, ಹೌದು. ಆದ್ರೆ 3, 6, 9, 12, 15, 18 ಈ ತರಹದ ಸಂಖ್ಯೆಗಳು 3ರಿಂದ ಭಾಗ ಹೋಗತ್ತೆ. ಆದ್ರೆ ನಮ್ಗೆ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ?
2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡತ್ತೆ ಅಂದ್ರೆ ನಾವೆಲ್ಲಿಂದ ಪ್ರಾರಂಭ ಮಾಡ್ಬೇಕು? 2 ಅಂಕಿಗಳು. ಎಲ್ಲಿದೆ 2 ಅಂಕಿಗಳು? 12ರಿಂದ ಪ್ರಾರಂಭ ಆಗತ್ತೆ. ಹೌದಾ? ಇವೆಲ್ಲ 1 ಅಂಕಿಗಳು ಇರುವಂತಹ ಸಂಖ್ಯೆಗಳು. 2 ಅಂಕಿಗಳು ಅಂದ್ರೆ 12, 12, 15, 18 ಹಾಗೆ 21 ಹಾಗೆ ಎಲ್ಲಿವರೆಗೂ ನೀವು ಕಂಟಿನ್ಯೂ ಮಾಡ್ತೀರಾ? 2 ಅಂಕಿಯ ಕೊನೆಯ ಸಂಖ್ಯೆ. ಯಾವ ಒಂದು 2 ಅಂಕಿಯ ಕೊನೆಯ ಸಂಖ್ಯೆ 3ರಿಂದ ಭಾಗಿಸಲ್ಪಡತ್ತೆ? ಯೋಚನೆ ಮಾಡ್ರಿ. ಅದು 99 ಡಿವೈಡೆಡ್ ಬೈ 3. 3 ಮೂರ್ಲೆ 3 ಮೂರ್ಲೆ ದಟ್ ಇಸ್ 33 ಬರುತ್ತೆ. ಹಾಗಾದ್ರೆ 93 ಕೊನೆಯ ಸಂಖ್ಯೆ. 100ನ್ನ ತಗೊಂಡ್ರೆ ಅದು 3ರಿಂದ ಪರ್ಫೆಕ್ಟ್ ಆಗಿ ಅಂದ್ರೆ ಪೂರ್ಣವಾಗಿ ಭಾಗಿಸಲ್ಪಡೋದಿಲ್ಲ. ಆದ್ರೆ 99 ಏನಿದೆ ಪೂರ್ಣವಾಗಿ ಭಾಗಿಸಲ್ಪಡುತ್ತೆ. ಹೀಗಾಗಿ ನಾವು ಕೊನೆಯ ಒಂದು ಸಂಖ್ಯೆಯನ್ನ ಏನಂತ ತಗೊಳ್ಳೋಣ? 99 ಅಂತ ತಗೊಳ್ಳೋಣ. ಇಲ್ಲಿ ಎ ಅಂದ್ರೆ ನಿಮ್ಗೆ ಗೊತ್ತಾಯ್ತು 12 ಅಂತ. ಡಿ ಅಂತಂದ್ರೆ A2 ಮೈನಸ್ A1 ಮಾಡ್ತೀರಾ. A2 ಅಂದ್ರೆ 15 ಮೈನಸ್ 12. 15ರಲ್ಲಿ 12ನ್ನ ಕಳೆದ್ರೆ 3 ಬಂತು. AN is equal to 99. ಎಷ್ಟು ಅಂಕೆಗಳ ಅಂದ್ರೆ 2 ಅಂಕಿಗಳ ಎಷ್ಟು ಸಂಖ್ಯೆಗಳು? ಎಷ್ಟು ಸಂಖ್ಯೆಗಳು ಅಂತ ಕೇಳಿದಾಗ ನಮ್ಗೆ n ಗೊತ್ತು. ಹೌದಾ? ಸೊ ಸೂತ್ರ ಹಾಕೋಣ. ಸೂತ್ರ AN is equal to A plus N minus 1 into D ಅಂತ ಹೇಳುತ್ತೆ. AN ಬೆಲೆ 99 ಇದೆ, A ಬೆಲೆ 12 ಇದೆ, N ಬೆಲೆ ನಮಗ್ ಗೊತ್ತಿಲ್ಲ, D ಬೆಲೆ ಏನಿದೆ 3 ಅಂತ ಇದೆ. ಸೊ 99 ಈಸ್ ಈಕ್ವಲ್ ಟು 12. 3 ಇಂಟು n ಮಾಡಿದ್ರೆ ಪ್ಲಸ್ 3n. ಯಾಕೆ? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. 3 ಅಂದ್ಲೆ 3. ಇವಾಗ ಇಲ್ಲಿ ಬರಿತೀನಿ ನೋಡ್ರಿ. 99 ಈಸ್ ಈಕ್ವಲ್ ಟು 12ರಲ್ಲಿ 3ನ್ನ ಕಳೆದ್ರೆ ಎಷ್ಟು ಬಂತು? 12ರಲ್ಲಿ 3ನ್ನ ಕಳೆದ್ರೆ 9 ಬಂತು. ಸೊ ದೊಡ್ಡ ಸಂಖ್ಯೆ ಚಿಹ್ನೆ 12ರಲ್ಲಿ 12 ಇದೆ, 12ರ ಚಿಹ್ನೆ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ 9 ಅಂತ ಬರೀತೀರಾ. ಮೈನಸ್ 3n. ಸೊ ಇವಾಗ ನಾವೇನ್ ಮಾಡೋಣ? ಈ 9ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 99 ಮೈನಸ್ 9 ಇಸ್ ಈಕ್ವಲ್ ಟು ಮೈನಸ್ 3n ಬಂತು. 99 ಮೈನಸ್ 9 ಮಾಡಿದ್ರೆ 90 ಬಂತು, ಮೈನಸ್ 3n. ಸೊ ಮೈನಸ್ 3n ಇಸ್ ಈಕ್ವಲ್ ಟು 90 ಅಂತ ಬಂತು. n ಏನಾಗತ್ತೆ? 3ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. 90 ಡಿವೈಡೆಡ್ ಬೈ 3. ಸೊ ಈ ಮೈನಸ್ ಅನ್ನು ಕೂಡ ಈ ಕಡೆ ಕರ್ಕೊಂಡ್ ಬರುತ್ತೆ. ಅದು ಮೈನಸ್ 3 ಒಂದ್ಲೆ 3 ಮೂರ್ಲೆ. ಹಾಗಾಗಿ n ನ ಬೆಲೆ ಮೈನಸ್ 30 ಬಂತು. ಹೌದಾ? ಓಕೆ. ಒಂದೇ ನಿಮಿಷ. ಇದು ಪ್ಲಸ್ 3 ಏನಿದೆಯಲ್ಲ, ಓಕೆ ಸಾರಿ ಪ್ಲಸ್ 3 ಏನಾಗುತ್ತೆ, ಮೈನಸ್ ಬರೋದಿಲ್ಲ. ಎಸ್. ಸೊ ಇದು ಪ್ಲಸ್. ಸೊ ನಮ್ಗೆ 30 ಸಂಖ್ಯೆಗಳು ಬರುತ್ತೆ. n is equal to 30. ಹಾಗಾದ್ರೆ 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡತ್ತೆ ಅಂತ ಅರ್ಥ. ಓಕೆ. ಸೊ ಒಂದು ಸ್ಮಾಲ್ ಮಿಸ್ಟೇಕ್ ಆಯ್ತು, ಸಾರಿ. n is equal to 30. ಎಸ್. ಓಕೆ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನಾವ್ ಏನನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು? 3ರಿಂದ ಭಾಗಿಸಲ್ಪಡುವಂತಹ 2 ಅಂಕೆಯ ಸಂಖ್ಯೆಗಳು. ಹೌದಾ? ಸೊ ಎಲ್ಲಿಂದ ಪ್ರಾರಂಭ ಆಗತ್ತೆ? 12ರಿಂದ ಪ್ರಾರಂಭ ಆಗತ್ತೆ. ಎಲ್ಲಿವರೆಗೂ? 99ರವರೆಗೂ. ಹಾಗಾಗಿ ಡಿ ಯ ಬೆಲೆ 3 ಬರುತ್ತೆ, ಎ ನ ಬೆಲೆ 99 ಬರುತ್ತೆ, n is equal to ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸೂತ್ರದಲ್ಲಿ ನಾವು ಈ ಬೆಲೆಗಳನ್ನ ಹಾಕಿದಾಗ ನಮ್ಗೆ n ಬೆಲೆ ದೊರೆಯುತ್ತದೆ. ನೆಕ್ಸ್ಟ್, ಈ ಸಮಾಂತರ ಇವೆಲ್ಲ 2 ಅಂಕದ ಪ್ರಶ್ನೆಗಳು. ಈ ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನ ಕಂಡು ಹಿಡಿಯಿರಿ. 10, 7, 4, 62 ಅಂತ ಇದೆ. ಸೊ ನಮ್ಗೆ ಕೊನೆಯಿಂದ 11ನೇ ಪದ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಮೈನಸ್ 62ನ ಇದು 10, 7, 4 ಮೈನಸ್ 62 ವರೆಗೂ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ? ಮೈನಸ್ 62 ಅಂತಂದ್ರೆ AN ನ ಬೆಲೆ ಕೊಟ್ಟಿದ್ದಾರೆ. ಆದ್ರೆ ಕೊನೆಯಿಂದ 11ನೇ ಪದವನ್ನ ಅಂದ್ರೆ ಮೊದಲನೇ ಪದದ ಕಡೆಗೆ ಅದು ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನ ಕಂಡು ಹಿಡಿಯಿರಿ. ಹಾಗಾದ್ರೆ ನಮ್ಗೆ n ಗೊತ್ತಿಲ್ಲ ಇಲ್ಲಿ. ಆದ್ರೆ ನಮ್ಗೆ ಇಲ್ಲಿ ಕೊನೆಯ ಪದ, ಇಷ್ಟು ಪದಗಳು ಅಂತ ಏನು ಕೊಟ್ಟಿಲ್ಲ. ಹೌದಾ? ಸೊ ನಾವು n ಕಂಡುಹಿಡಿಬೇಕು. ಗೊತ್ತಿದೆ ಏನಂತ? ಇದು 10, 7, 4 ಎಲ್ಲಿವರೆಗೂ ಮೈನಸ್ 62 ಅಂತ ಇದೆ. ಓಕೆ. ಸೊ ಎ ಬೆಲೆ ಏನಾಗತ್ತೆ? 10 ಆಯ್ತು. ಡಿ ಬೆಲೆ ಏನಾಗತ್ತೆ? A2 ಮೈನಸ್ A1 ಮಾಡ್ತೀರಾ. A2 ಅಂತಂದ್ರೆ 7 ಮೈನಸ್ 10. 7ರಲ್ಲಿ 10ನ್ನ ಕಳೆದ್ರೆ
-3 ಬಂತು. ಹಾಗೆ an is equal to -62 ಆಗತ್ತೆ. ಈಗ ಸೂತ್ರದಲ್ಲಿ ಹಾಕೋಣ. an is equal to a plus n minus 1 into d. ಸೊ an ಅಂದ್ರೆ -62, ನಮ್ಗೆ ಈಗಾಗ್ಲೇ ಗೊತ್ತಿದೆ, ಕೊನೆಯ ಪದ an ನ ಬೆಲೆ ಕೊಟ್ಟಿದ್ದಾರೆ -62 ಅಂತ. a ಅಂದ್ರೆ 10 ಪ್ಲಸ್ n ಅಂತಂದ್ರೆ ಗೊತ್ತಿಲ್ಲ, n minus 1 into d ಅಂತಂದ್ರೆ -3. ಸೊ d ಯ ಬೆಲೆ ಎಷ್ಟಿದೆ ಇಲ್ಲಿ? -3 ಇದೆ. ಈಗ -62 ಈಸ್ ಈಕ್ವಲ್ ಟು 10 -3 ಇಂಟು n ಮಾಡಿದ್ರೆ -3n ಬಂತು, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಬಂತು. ಇವಾಗ ನಾವೇನ್ ಮಾಡೋಣ, ಇಲ್ಲಿ 10 ಇದೆ, ಇಲ್ಲಿ 3 ಇದೆ. ಓಕೆ, ಸೊ ಫಸ್ಟ್ ನಾವೇನ್ ಮಾಡೋಣ, 62. ಈಗ ನಾವೇನ್ ಮಾಡೋಣ, ಇಲ್ಲಿ +3 ಇದೆ ಅಲ್ಲ, ಈ +3 ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೀವು 10 + 3 13 ಆದ್ರೂ ಮಾಡ್ಕೋಬಹುದು, ಇಲ್ಲ ನಮಗ್ ಬೇಡಪ್ಪ ನಾವು ಈ ತರ ಮಾಡ್ತೀವಿ ಅಂದ್ರೆ ಹೀಗೂ ಮಾಡ್ಕೋಬಹುದು. 62 -62 ಈ +3 ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, -3 ಆಗತ್ತೆ. ಸೊ ಇಲ್ಲಿ 10 -3n ಉಳಿತು. -62 -3 ಮಾಡಿದ್ರೆ ನಿಮ್ಗೆ -65 ಬಂತು. -65 ಈಸ್ ಈಕ್ವಲ್ ಟು 10 -3n, ಹೌದಲ್ವಾ? ಇವಾಗ ಮತ್ತೆ ಈ 10 ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ, ಅದೆಷ್ಟು ಬರುತ್ತೆ? -65 ಪ್ಲಸ್ 10 ಈ ಕಡೆ ಬಂದ್ರೆ ಅದು -10 ಈಸ್ ಈಕ್ವಲ್ ಟು -3n. ಇವಾಗ -65 -10 ಮಾಡಿದ್ರೆ ಏನ್ ಬಂತು? -75. ಸೊ ಮೈನಸ್ ಇದೆ, ಎರಡು ಕಡೆ ಮೈನಸ್ ಇದ್ದಾಗ ನಾವು ಎರಡು ಸಂಖ್ಯೆಗಳನ್ನ ಕೂಡಿಸ್ತೀವಿ, ಬಟ್ ಚಿಹ್ನೆ ಯಾವ್ದು ಇಡ್ತೀವಿ? ಮೈನಸ್ ಇಡ್ತೀವಿ. -3n, ಮೈನಸ್ ಕ್ಯಾನ್ಸಲ್ ಆಯ್ತಾ? ನೆಕ್ಸ್ಟ್ n is equal to 75, 3 ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಡಿವೈಡೆಡ್ ಬೈ 3 ಬಂತು. 3 1 3 2 6, 1 ಉಳಿತು, 3 5 15. ಸೊ n is equal to ಎಷ್ಟು ಬಂತು ಇವಾಗ? 25. n is equal to 25 ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವಾಗ ನಾವೇನ್ ಮಾಡೋಣ, ಇಲ್ಲಿ ನಾವು ಸಂಖ್ಯೆಗಳನ್ನ ಬರ್ಕೊಳ್ಳೋಣ. n is equal to 25 ಅಂತ ಬಂತು ಅಂದ್ರೆ ನಾವು 1ರಿಂದ 25 ಸಂಖ್ಯೆಗಳನ್ನ ಬರ್ಕೊಳ್ಳೋಣ. ಸೊ 1ರಿಂದ 25 ಸಂಖ್ಯೆಗಳನ್ನ ಬರೆದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಅಂತ ನಾವು n is equal to 25 ಅಂದ್ರೆ 25 ಸಂಖ್ಯೆಗಳು ಇವೆ. ಆದ್ರೆ ಅವ್ರು ನಮ್ಗೆ ಇನ್ನೂ ಪ್ರಶ್ನೆ ಪೂರ್ತಿ ಮುಗ್ದಿಲ್ಲ. ಅವ್ರೇನ್ ಹೇಳಿದ್ದಾರೆ? ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದ. ಕೊನೆಯಿಂದ 11ನೇ ಪದ ಅಂದ್ರೆ ಈಗ ನೀವೇನ್ ಮಾಡ್ತೀರಾ, ಇಲ್ಲಿ ಕೊನೆಯ ಇಂದ 11ನೇ ಪದ ಎಷ್ಟು ಬರುತ್ತೆ ಎಣಿಸ್ರಿ. 1 2 3 4 5 6 7 8 9 10 11. 11ನೇ ಪದ ಎಷ್ಟಿದೆ ಇಲ್ಲಿ? 15 ಅಂತ ಇದೆ. ಹಾಗಾದ್ರೆ 11ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಾವಿವಾಗ ಏನಾಯ್ತು? 15 ಅಂತ ಬಂತು. ಅಂದ್ರೆ ಈಗ ನಾವೇನ್ ಮಾಡ್ಬೇಕು? n is equal to 15. 15ನೇ ಪದ ಅಂತಂದ್ರೆ A15 ಅನ್ನ ಕಂಡುಹಿಡಿಬೇಕು ಈಗ, ಹೌದಲ್ವಾ? ಯಾಕೆ? ನಮಗೆ ಕೊನೆಯಿಂದ 15ನೇ ಪದ ಅಂತ ಬಂದ್ರೆ ಇದು 15. ಇವಾಗ ನಾವೇನ್ ಮಾಡೋಣ? n is equal to 15 ಅಂದ್ರೆ A15 ಅನ್ನ ಕಂಡುಹಿಡಿಯೋಣ. A15 is equal to an ಅಂತ ಅರ್ಥ ಇದು. an is equal to a plus n minus 1 into d. n ಅಂತಂದ್ರೆ ಇಲ್ಲಿ 15 ಅಂತ ಬಂತು. ಹಾಗೆ ನಾವೇನ್ ಮಾಡೋಣ? a ಅಂದ್ರೆ ಎಷ್ಟಿದೆ ಇಲ್ಲಿ? 10 ಅಂತ ಇದೆ. ಸೊ 10 ಪ್ಲಸ್ n ಅಂತಂದ್ರೆ 15, 15 ಮೈನಸ್ 1, d ಅಂತಂದ್ರೆ -3, A15. ಸೊ 10, 15ರಲ್ಲಿ 1 ಕಳೀರಿ, ಏನಾಗತ್ತೆ? 14 ಇಂಟು -3 ಮಾಡ್ತೀರಾ, 10 ಪ್ಲಸ್ ಇಂಟು ಮೈನಸ್ ಆಗತ್ತೆ. 14 3 42, 10ರಲ್ಲಿ 10 ಮೈನಸ್ 42 ಅಂದ್ರೆ 42ರಲ್ಲಿ 10 ಕಳೀತೀರಾ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ -32 ಬಂತು. A15 ನ ಬೆಲೆ ಏನಾಗತ್ತೆ? -32 ಆಗತ್ತೆ. ಓಕೆ, ಎಸ್. ಇದೇ ತರಹ ಇನ್ನೊಂದು ಲೆಕ್ಕ ಯಾವ್ದು ಮಾಡೋಣ?
ಈಗ ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ Sn is equal to 4n minus n square ಆದರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರತ್ತೆ? ಸಾಮಾನ್ಯ ವ್ಯತ್ಯಾಸವು ಏನಾಗಿರತ್ತೆ? ಓಕೆ, ನೋಡೋಣ ಏನಾಗಿರತ್ತೆ ಅಂತ. ಮಕ್ಕಳ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? Sn ಅನ್ನ ಕೊಟ್ಟಿದ್ದಾರೆ. Sn is equal to 4n minus n square. ಹೌದಾ? ಹಾಗಾದ್ರೆ ನೀವು ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದಾಗ ಸಾಮಾನ್ಯ ವ್ಯತ್ಯಾಸ is equal to a2 minus a1 a3 minus a2 ಅಂತ ಕಂಡುಹಿಡಿತೀರಾ. ಹೌದಾ? ಹಾಗಾದ್ರೆ ನಿಮಗೆ a2 ಬೇಕು, a1 ಬೇಕು. a2 ಬೇಕು, a1 ಬೇಕು. ಸೊ ನಮ್ಗೆ ಇಲ್ಲಿ ಅವರು a1 ಅಂತ ಕೊಟ್ಟಿಲ್ಲ, Sn ಅಂತ ಕೊಟ್ಟಿದ್ದಾರೆ. ಅವಾಗ ಏನ್ ಮಾಡ್ತೀರಾ? Sn ಅಂತ ಕೊಟ್ಟಾಗ ಸೊ ನಾವೇನ್ ಮಾಡ್ತೀವಿ? an ಅಂತ ಕೊಟ್ಟಿಲ್ಲ, an ಅಂತ ಕೊಟ್ರೆ ನೀವು ಡೈರೆಕ್ಟ್ ಆಗಿ a1 2 ಅಂತ ಹಾಕ್ತೀರಾ. ಸೊ ನಿಮ್ಗೆ a1 a2 ಸಿಗತ್ತೆ. ಬಟ್ ಇಲ್ಲಿ ನಮ್ಗೆ Sn ಅಂತ ಕೊಟ್ಟಾಗ ನಾವು S1 ಅನ್ನ ಕಂಡುಹಿಡಿಯೋಣ ಮೊದಲು. S1 ಅಂತಂದ್ರೆ n ನ ಜಾಗದಲ್ಲಿ 1 ಹಾಕ್ರಿ. 4 1 4 1 ಸ್ಕ್ವೇರ್ 4 1 4 ಮೈನಸ್ 1 ಅಂದ್ರೆ 3 ಅಂತ ಬಂತು. S2 ಮಾಡ್ರಿ, ಎಷ್ಟು ಬಂತು? 4 ಇಂಟು n ಜಾಗದಲ್ಲಿ 2, 4 2 8, 8 ಮೈನಸ್ 2ರ ವರ್ಗ. ಓಕೆ, 8 ಮೈನಸ್ 4 ಎಷ್ಟು ಬಂತು? 8ರಲ್ಲಿ 4 ಕಳೆದ್ರೆ ನಿಮ್ಗೆ ಎಷ್ಟು ಬಂತು? 4 ಬಂತು. ಹಾಗೆ S3 ಮಾಡ್ರಿ. S3 ಮಾಡಿದ್ರೆ ಎಷ್ಟು ಬರುತ್ತೆ? n ಜಾಗದಲ್ಲಿ 3, 4 3 12, 12 ಮೈನಸ್ 3ರ ವರ್ಗ. 12 ಮೈನಸ್ 3ರ ವರ್ಗ ಅಂದ್ರೆ 9. 12ರಲ್ಲಿ 9 ಕಳೀರಿ. ಸೊ ಮತ್ತೆ ನಿಮಗೆ 3 ಬಂತು. ಹಾಗೆ S4 ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. S4 ಅಂದ್ರೆ 4 ಇಂಟು 4 ಮೈನಸ್ 4ರ ವರ್ಗ. ಸೊ 4 4 16, 4ರ ವರ್ಗ ಅಂದ್ರು 16. 16ರಲ್ಲಿ 16 ಕಳೆದ್ರೆ 0 ಬಂತು. ಈಗ ನಮ್ಗೇನ್ ಬೇಕು? ಸಾಮಾನ್ಯ ವ್ಯತ್ಯಾಸ ಡಿ ಬೇಕು. ಆದ್ರೆ ನಮ್ಗೆ ಡಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ a2 a1 ಬೇಕಲ್ವಾ? ಸೊ S1 ಅನ್ನ ನಾವೇನಂತ ತಗೊಳ್ಳೋಣ? a1 ಅಂತ ತಗೊಳ್ಳೋಣ. a2 ಅಂತಂದ್ರೆ a2 ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ನಿಮಗೆ ಒಂದು ಗೊತ್ತಿರ್ಬೇಕು, an is equal to Sn minus 1 ಮಾಡಿದ್ರೆ ನಿಮ್ಗೆ an ಸಿಗತ್ತೆ. ನೀವೀಗ a2 ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ S2 ಮೈನಸ್ S1 ಮಾಡಿದ್ರೆ ಅಂದ್ರೆ n ಮೈನಸ್ 1, n ಅಂದ್ರೆ 2 ಮೈನಸ್ 1 ಅಂದ್ರೆ 1, ಸೊ S1 ಆಗತ್ತೆ. S2 ಮೈನಸ್ S1 ಮಾಡಿದ್ರೆ a2 ಸಿಗತ್ತೆ ನಿಮ್ಗೆ. ಹಾಗೆ a3 ಮಾಡ್ಬೇಕಂದ್ರೆ Sn minus 1, ಸೊ n is equal to 3 ಆದ್ರೆ S3 ಮೈನಸ್ S2 ಮಾಡಿದ್ರೆ ನಿಮ್ಗೆ a3 ಸಿಗತ್ತೆ. ಹಾಗೆ a4 ಬೇಕಂದ್ರೆ ನೀವೇನ್ ಮಾಡ್ತೀರಾ? a4 ಬೇಕಂತಂದ್ರೆ S4 ಮೈನಸ್ S3 ಮಾಡಿದ್ರೆ ನಿಮ್ಗೆ a4 ಸಿಗತ್ತೆ. ಸೊ ನನ್ಗೀಗ ಏನ್ ಬೇಕು? a2 ಬೇಕು. a2 ಅಂತಂದ್ರೆ ನಾನೇನ್ ಮಾಡ್ತೀನಿ? ಇದು ನಮ್ಗೆ a1 ಆಗತ್ತೆ. a2 ಬೇಕಂದ್ರೆ S2 ಮೈನಸ್ S1 ಮಾಡ್ತೀರಾ. S2 ಅಂದ್ರೆ ಎಷ್ಟಿದೆ? 4 ಮೈನಸ್ 3 ಎಷ್ಟು ಬಂತು? 1 ಬಂತು. ಓಕೆ, ಇವಾಗ a3 ಮಾಡೋಣ. a3 ಅಂತಂದ್ರೆ S3 ಮೈನಸ್ S2. S3 ಎಷ್ಟಿದೆ? S3 ಮೈನಸ್ S2. S3 3 ಇದೆ, S2 4 ಇದೆ. ಸೊ ಎಷ್ಟು ಬಂತು? ಮೈನಸ್ 1 ಬಂತು. ಹಾಗೆ a4 ಮಾಡೋಣ. a4 ಅಂತಂದ್ರೆ S4 ಮೈನಸ್ S3. ಸೊ S4 ನ ಬೆಲೆ ಎಷ್ಟಿದೆ? 0 ಇದೆ. S3 ಯ ಬೆಲೆ 3 ಇದೆ. ಸೊ ಮೈನಸ್ 3 ಇದು a4 ನ ಬೆಲೆ. ಇಲ್ಲಿಗೆ ಮುಗಿತಾ? ಇಲ್ಲ, ನಾವೇನ್ ಮಾಡ್ಬೇಕು? ಮತ್ತೆ ಡಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಡಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ a2 ಮೈನಸ್ a1 ಮಾಡ್ತೀರಾ. a2 ಮೈನಸ್ a1 ಮಾಡಿದ್ರೆ a2 ನ ಬೆಲೆ ಎಷ್ಟಿದೆ? ಇಲ್ಲಿ 1 ಅಂತ ಇದೆ. 1 ಮೈನಸ್ a1 ನ ಬೆಲೆ 3 ಎಷ್ಟು ಬಂತು? 1ರಲ್ಲಿ ಮೈನಸ್ 3 ಮಾಡಿದ್ರೆ ಮೈನಸ್ 2 ಬಂತು. ಹಾಗೆ a3 ಮೈನಸ್ a2 ಮಾಡ್ರಿ. a3 ಮೈನಸ್ a2 ಮಾಡಿದ್ರೆ a3 ಯ ಬೆಲೆ ಮೈನಸ್ 1 ಬಂತು. a2 ನ ಬೆಲೆ 1 ಅಂತ ಇದೆ. ಹೌದಾ? ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇದೆ. a2 ನ ಬೆಲೆ 1 ಅಂತ ಇದೆ. ಮೈನಸ್ 1 ಅಂದ್ರೆ ಮೈನಸ್ 2 ಆಗತ್ತೆ. ಸೊ ಇಲ್ಲೂ ಕೂಡ ಮೈನಸ್ 2, ಇಲ್ಲೂ ಕೂಡ ಮೈನಸ್ 2. ಹಾಗೆ a4 ಮೈನಸ್ a3 ಮಾಡಿದ್ರೆ a4 ಅಂತಂದ್ರೆ ನೀವು ಈಗಾಗ್ಲೇ ಕಂಡು ಹಿಡಿದಿದ್ದೀರಾ, ಮೈನಸ್ 3 ಅಂತ. a3 ಯ ಬೆಲೆ ಮೈನಸ್ 1 ಇದೆ. ಸೊ ಇಲ್ಲಿ ಮೈನಸ್ ಇದೆ. a3 ಯ ಬೆಲೆನೂ ಮೈನಸ್ 1 ಇದೆ. ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗತ್ತೆ. ಮೈನಸ್ 3ರಲ್ಲಿ 1 ಕಳೆದ್ರೆ ಮೈನಸ್ 2 ಬರುತ್ತೆ. ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಬಹುದು,
ಇಲ್ಲೂ ಕೂಡ -2 ಇದೆ, ಇಲ್ಲೂ ಕೂಡ -2 ಇದೆ, ಇಲ್ಲೂ ಕೂಡ -2 ಇದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ D = ಏನಾಯ್ತು ಇವಾಗ? -2 ಆಯ್ತು. ಹೌದಲ್ವಾ? ಸಿಂಪಲ್ ಇದೆ. ನಾವ್ ಒಂದೇನು ನೆನ್ಪಿಟ್ಕೋಬೇಕು, AN ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದ್ ಗೊತ್ತಿರ್ಬೇಕು. ಸೊ SN ಅಂತಂದ್ರೆ ನಾವು S1 S2 S3 ಅನ್ನ ಕಂಡು ಹಿಡಿತೀವಿ. N ನ ಜಾಗದಲ್ಲಿ ನೀವ್ ಯಾವ ಬೆಲೆಯನ್ನ ತಗೋತೀರಾ ಅದನ್ನ ಹಾಕ್ತೀರಾ. 2 ತಗೊಂಡ್ರೆ 2 ಹಾಕ್ತೀರಾ. 3 ಬೆಲೆ ಕಂಡು ಹಿಡಿಬೇಕಾದ್ರೆ 3 ಅಂತ ಹಾಕ್ತೀರಾ. AN ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? SN - SN - 1 ಅಂದ್ರೆ ಈಗ S2 A2 ಮಾಡ್ಬೇಕಂದ್ರೆ A2 - A1, ಹಾಗೆ S2 - S1 ಮಾಡಿದ್ರೆ A2 ಸಿಗತ್ತೆ, S3 - S2 ಮಾಡಿದ್ರೆ A3 ಸಿಗತ್ತೆ. ಸೊ ಅವಾಗ A2 - A1 ಮಾಡ್ತೀರಾ, A3 - A2 ಮಾಡ್ತೀರಾ, ಹಾಗೆ A4 - A3 ಮಾಡಿದ್ರೆ ನಿಮಗೆ ಸಾಮಾನ್ಯ ವ್ಯತ್ಯಾಸ D ಸಿಗತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿದ್ರೆ ಮುಗೀತು, ಏನು ಇಲ್ಲ ಇದ್ರಲ್ಲಿ. ಎಸ್, ನಾವೀಗ 3 ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ. ಇನ್ನೊಂದು, ಸೊ ನಮ್ಗೆ 2 ಅಂಕಗಳಿಗೆ AN ಸೂತ್ರದ ಮೇಲೆ ಲೆಕ್ಕಗಳು ಬರುತ್ತೆ. AN = A + N - 1 × D. ಇದನ್ನ ಕೆಲವೊಂದ್ಸತಿ 2 ಅಂಕಗಳಿಗೂ ಕೇಳ್ತಾರೆ, ಮತ್ತೆ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ 1 ಅಂಕಗಳಿಗೂ ಕೇಳಿದ್ದಿದೆ. AN + A + N - 1 × D. ಇದನ್ನ ನೇರವಾದ ಪ್ರಶ್ನೆ ಅಂದ್ರೆ 1 ಅಂಕಗಳಿಗೂ ಕೇಳ್ತಾರೆ. ಹಾಗೆ ನಮ್ಗೆ SN ಸೂತ್ರದ ಮೇಲೂ ಕೇಳ್ತಾರೆ. ಅಂದ್ರೆ ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡು ಹಿಡಿಯಿರಿ. ಅವಾಗ A ಮತ್ತು D ಯ ಬೆಲೆ ಗೊತ್ತಿದ್ರೆ ನೀವು SN = N/2 × 2A + N - 1 × D ಬಳಸ್ತೀರಾ. ಕೆಲವೊಂದ್ ಸರ್ತಿ A ಮತ್ತು AN ಅಂತ ಮಾತ್ರ ಕೊಟ್ಟಿರ್ತಾರೆ, ಅವಾಗ SN = N/2 × A + AN ಸೂತ್ರವನ್ನ ಬಳಸ್ತೀರಾ. ಇದು ಕೂಡ ಕೆಲವೊಂದ್ ಸರ್ತಿ ಇಷ್ಟನ್ನೇ ನೀವು ಕೇಳಿದ್ರೆ 1 ಅಂಕಗಳಿಗೂ ಕೇಳ್ತಾರೆ, ಮತ್ತೆ ಕೆಲವೊಂದ್ ಸರ್ತಿ 2 ಅಂಕಗಳಿಗೂ ಕೇಳಿದ್ದಿದೆ. ಹೆಚ್ಚಾಗಿ ಈ ಪ್ರಶ್ನೆ 2 ಅಂಕಗಳಿಗೆ ಕೇಳಿದ್ದಿದೆ. A ಮತ್ತು D ಗೊತ್ತಿದ್ದಾಗ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ. ಕೆಲವೊಂದ್ ಸರ್ತಿ A ಮತ್ತು L ಕೊಟ್ಟಿರ್ತಾರೆ. ಸೊ ನಾವು ಹಿಂದೆ ಕೂಡ ಬಿಡಿಸಿದೀವಿ ಅದನ್ನ. A ಮತ್ತು L ಕೊಟ್ಟಾಗ A + L ಅಂತ ಸೂತ್ರ ಹಾಕಿ SN ಬೆಲೆಯನ್ನ ಕಂಡು ಹಿಡಿತೀರಾ. ಹೌದಲ್ವಾ? ಇಷ್ಟು ನಮಗೆ ಗೊತ್ತಿರ್ಬೇಕಾದಂತ ಅಂಶ. ಇದರಲ್ಲಿ ಕೆಲವೊಂದ್ ಸರ್ತಿ ಮೊದಲನೇ ಪದ ಕಂಡು ಹಿಡಿಯಿರಿ, ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಸಮಾಂತರ ಶ್ರೇಣಿಯನ್ನ ಕೊಟ್ಟು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ, N-ನೇ ಪದವನ್ನ ಕಂಡು ಹಿಡಿಯಿರಿ, ಮತ್ತೆ ಕೆಲವೊಂದ್ ಸರ್ತಿ SN ಅನ್ನ ಕೊಟ್ಟು ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ. ಸೊ ನಾವೀಗ ಬಿಡಿಸಿದ್ವಿ ಅದನ್ನ. ಆ ತರಹದ ಲೆಕ್ಕಗಳನ್ನ ಕೇಳ್ತಾರೆ. ಮತ್ತೆ ಕೆಲವೊಂದ್ ಸರ್ತಿ ಏನಾಗತ್ತೆ, ಒಂದು ಸಮಾಂತರ ಶ್ರೇಣಿಯನ್ನ ಕೊಟ್ಟು ಎಷ್ಟನೇ ಪದವು ಅವರು ಕೊಟ್ಟಿರುವಂತ ಪದ ಅಂದ್ರೆ ಇಲ್ಲಿ -81 ಅಂತ ಇದೆ. ಈ ತರಹದ ಲೆಕ್ಕಗಳನ್ನು ಕೂಡ ಕೇಳಬಹುದು. ಮತ್ತೆ ಈ ತರಹದ ಲೆಕ್ಕಗಳು ಕೂಡ ಕೆಲವೊಂದ್ ಸರ್ತಿ ಬರುತ್ತೆ. 2 ಅಂಕೆಯ ಸಂಖ್ಯೆಗಳು, 3 ಅಂಕೆಯ ಸಂಖ್ಯೆಗಳು, ಅಥವಾ 5ರ ಅಪವರ್ತನಗಳು, 7ರ ಅಪವರ್ತನಗಳು, 8ರ ಅಪವರ್ತನಗಳು, ಈ ತರಹ ಲೆಕ್ಕಗಳು ಬರುತ್ತೆ. ಅವು ನಿಮ್ಮ ಅಭ್ಯಾಸದಲ್ಲಿ ಇದೆ. ಸೊ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ರಿ. ಆಮೇಲೆ ಮತ್ತೊಂದಂದ್ರೆ ಸಮಾಂತರ ಶ್ರೇಣಿಯನ್ನ ಕೊಟ್ಟಿರ್ತಾರೆ, ಕೊಟ್ಟು ಇದು ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸಿ ಮುಂದಿನ 3 ಪದಗಳನ್ನ ಬರೆಯಿರಿ ಅಂತ ಕೊಡ್ತಾರೆ, ಮುಂದಿನ 4 ಪದಗಳನ್ನ ಬರೆಯಿರಿ ಅಂತ ಕೊಡ್ತಾರೆ. ಅದನ್ನ ನಿಮ್ಗೆ 1 ಅಂಕದಲ್ಲೂ ಕೇಳಬಹುದು, ಅಥವಾ ಅದನ್ನ ನಿಮ್ಗೆ 2 ಅಂಕದಲ್ಲೂ ಕೇಳಬಹುದು. ಓಕೆ, ಸೊ ನೀವು ಯಾವುದೇ ತರಹದ ಪ್ರಶ್ನೆಗಳನ್ನ ಕೊಟ್ರು ಕೂಡ ಅದನ್ನ ಬಿಡಿಸ್ಬೇಕು, ಅಷ್ಟು ಪರ್ಫೆಕ್ಟ್ ಆಗ್ಬೇಕು. ಓಕೆ, ಎಸ್. ಸೊ ನಾವಿವಾಗ 3 ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ. ಈ ತರಹದ ಲೆಕ್ಕಗಳನ್ನ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೀವಿ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಇದೆ, ಆದ್ರೆ ಅದರ ಎಷ್ಟನೇ ಪದ 0 ಆಗಿದೆ ಅಂತ ಕೇಳಿದ್ದಾರೆ. ಸೊ ಮಕ್ಕಳೇ ಯೋಚನೆ ಮಾಡ್ರಿ. ಈಗ ಸಮಾಂತರ ಶ್ರೇಣಿ ಅಂದ ತಕ್ಷಣ ಯಾವಾಗ ಅಂದ್ರೆ ಪ್ರತಿ ಸಾರ್ತಿನೂ ಕೂಡ ಶ್ರೇಣಿಯನ್ನೇ ಕೊಡ್ಬೇಕು ಅಂತ ಇಲ್ಲ. ಓಕೆ, ಸೊ ನಮ್ಗೆ ಈ ತರಹದ ಲೆಕ್ಕಗಳು ಕೂಡ ಬರುತ್ತೆ. ಪ್ರತಿ ಸರ್ತಿ ನಮಗೆ ಶ್ರೇಣಿಯನ್ನ ಕೊಟ್ಟು ಲೆಕ್ಕ ಮಾಡ್ರಿ ಅಂತ ಹೇಳ್ಬೇಕು ಅಂತಿಲ್ಲ. ಈಗ ಇಲ್ಲಿ ನಮ್ಗೇನಿದೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಕೊಟ್ಟಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ರಿ, 3ನೇ ಪದ ಅಂದ್ರೆ A3 ಕೊಟ್ಟಿದ್ದಾರೆ, ಮತ್ತು 9ನೇ ಪದ ಅಂದ್ರೆ A9 ಕೊಟ್ಟಿದ್ದಾರೆ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಇದೆ. ಅಂದ್ರೆ A3 = ಎಷ್ಟಾಗತ್ತೆ, 4 ಇದೆ, A9 = -8 ಇದೆ ಅಂತ ಅರ್ಥ. ಆದರೆ ಅದರ ಎಷ್ಟನೇ ಪದ 0 ಆಗಿದೆ. ಸೊ ಈ ತರಹದ ಲೆಕ್ಕಗಳನ್ನ ನೀವು ಬಿಡಿಸಿದ್ದೀರಾ ನಿಮ್ಮ ಅಭ್ಯಾಸದಲ್ಲಿ, ಹೌದಾ? ಎಷ್ಟನೇ ಪದ 0 ಆಗಿದೆ.
ಈಗ ನಮ್ಗೆ ಎರಡು ಅಂಶಗಳು ಗೊತ್ತಾಯ್ತು. ಒಂದು ಮೂರನೇ ಪದ ಎಷ್ಟಿದೆ ಅಂತ ಗೊತ್ತಾಯ್ತು, ಆಮೇಲೆ 9ನೇ ಪದ ಎಷ್ಟಿದೆ ಅಂತ ಗೊತ್ತಾಯ್ತು. ಅಂದ್ರೆ ಎನ್ ನ ಬೆಲೆನೂ ಗೊತ್ತಾಯ್ತು, ಎ ಎನ್ ನ ಬೆಲೆನೂ ಗೊತ್ತಾಯ್ತು, ಹೌದಲ್ವಾ? ಇದು ಎನ್ ನ ಬೆಲೆ, ಎನ್ ಅಂದ್ರೆ 3, ಎ ಎನ್ ಅಂದ್ರೆ A3 ಯ ಬೆಲೆ 4 ಅಂತ ಅರ್ಥ. ಇದು ಎನ್, ಹೌದಾ? ಇದು ಎ ಎನ್ ನ ಬೆಲೆ. ಸೊ ಇವಾಗ ನಾವೇನ್ ಮಾಡೋಣ, ಇಷ್ಟು ಗೊತ್ತಿದ್ರೆ ಸಾಕು, ನಾವು ಸೂತ್ರದಲ್ಲಿ ಹಾಕಬಹುದು. ಯಾವ ಸೂತ್ರ ಬಳಸ್ತೀರಾ? ಸೊ ಎ ಎನ್ ಸೂತ್ರವನ್ನ ಬಳಸೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂತಂದ್ರೆ ಇಲ್ಲಿ ನಮಗೆ ಮೂರನೇ ಪದ ಅಂತ ಇದೆ, ಹಾಗಾಗಿ A3 ಅಂತ ಹಾಕೋಣ. ಎ ಗೊತ್ತಿಲ್ಲ ನಮ್ಗೆ, ಹಾಗೆ ಬರೆಯೋಣ. ಎನ್ ಗೊತ್ತಿದೆ 3 ಅಂತ, 3 ಮೈನಸ್ 1 ಇಂಟು ಡಿ. ಸೊ ಇಷ್ಟೇ ನಮಗೆ ಗೊತ್ತಿರೋದು. ಇವಾಗ A3 ಇಸ್ ಈಕ್ವಲ್ ಟು ಎ ಪ್ಲಸ್ 3 ಮೈನಸ್ 1 ಅಂದ್ರೆ 2 ಇಂಟು ಡಿ. ಸೊ A3 ಯ ಬೆಲೆ ನಮಗ್ ಗೊತ್ತಿದೆ, ಹೌದಲ್ವಾ? ಎಷ್ಟು? 4 ಇಸ್ ಈಕ್ವಲ್ ಟು ಎ ಪ್ಲಸ್ 2D. ಇದನ್ನ ನಾವು ಸರಿಯಾಗಿ ಬರೆದ್ರೆ ಎ ಪ್ಲಸ್ 2D ಇಸ್ ಈಕ್ವಲ್ ಟು 4 ಅಂತ ಬರೀಬಹುದು. ಇದನ್ನ ನಾನೇನ್ ಮಾಡ್ತೀನಿ, ಇಕ್ವೇಶನ್ ನಂಬರ್ 1 ಅಂತ ಕರಿತೀನಿ. ಈಗ ಇಲ್ಲೊಂದಿದೆ, A9 ಇಸ್ ಈಕ್ವಲ್ ಟು -8 ಅಂದ್ರೆ AN ಅಂತಂದ್ರೆ A9 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂತಂದ್ರೆ 9 ಮೈನಸ್ 1 ಇಂಟು ಡಿ. A9 ನ ಬೆಲೆ ನನಗೆ ಗೊತ್ತಿದೆ -8 ಅಂತ. ಎ ಪ್ಲಸ್ 9ರಲ್ಲಿ 1 ಕಳೆಯಿರಿ, 8 ಇಂಟು ಡಿ. ಹಾಗಾದ್ರೆ ಇದನ್ನ ನಾವು ಈ ತರಹ ಬರೆದಾಗ -8 ಆಗತ್ತೆ. ಈಗ ಇದನ್ನ ನಾವು ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಸೊ ಮಕ್ಕಳೇ, ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ರಿ. ಏನಂತ ನಾವು ಹಿಂದಿನ ಒಂದು ಅಭ್ಯಾಸದಲ್ಲೂ ಕೂಡ ನೋಡಿದ್ವಿ. ಏನಂತಂದ್ರೆ ಯಾವಾಗ ಎರಡು ಚರಾಕ್ಷರದ ಬೆಲೆಗಳು ನಮ್ಗೆ ಗೊತ್ತಿಲ್ಲ, ಆವಾಗ ನಾವೇನ್ ಮಾಡ್ತಿದ್ವಿ? ಸೊ ವರ್ಜಿಸುವ ವಿಧಾನವನ್ನ ಮಾಡ್ತಾ ಇದ್ವಿ, ನೆನಪಿದೆ ಅಲ್ವಾ? ಅಲ್ಲೂ ಕೂಡ ನಮ್ಗೆ ಎಕ್ಸ್ ಮತ್ತು ವೈ ನ ಬೆಲೆ ಗೊತ್ತಿರ್ಲಿಲ್ಲ. ಸೊ ಒಂದು ಚರಾಕ್ಷರವನ್ನ ವರ್ಜಿಸುವುದರ ಮೂಲಕ ನಾವು ಇನ್ನೊಂದು ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿತಾ ಇದ್ವಿ. ಹಾಗೇನೆ ಇಕ್ವೇಶನ್ ನಂಬರ್ 1 ಮತ್ತು ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಅಂದ್ರೆ ಏನ್ ಬರುತ್ತೆ ನೋಡೋಣ. ಒಂದೇನಿದೆ, ಎ ಪ್ಲಸ್ 2D ಅಂತ ಇದೆ, ಇಸ್ ಈಕ್ವಲ್ ಟು 4. ಹಾಗೆ ಸಮೀಕರಣ 2 ಏನಿದೆ, ಎ ಪ್ಲಸ್ n2D ಇಸ್ ಈಕ್ವಲ್ ಟು -8. ಸೊ ಇವಾಗ ಯಾವಾಗ ಚರಾಕ್ಷರದ ಬೆಲೆಗಳು ಸಮ ಇರಲ್ಲ ಅವಾಗ ನಾವು ಮಾಡ್ಕೋಬೇಕು. ಬಟ್ ಇಲ್ಲಿ ನಮ್ಗೆ ಏನಿದೆ, ಎರಡು ಚರಾಕ್ಷರದ ಬೆಲೆ ಸಮ ಇದೆ. ಯಾವುದೇ ಒಂದು ಚರಾಕ್ಷರದ ಬೆಲೆ ಸಮ ಇದ್ರೂ ಕೂಡ ನಾವು ಅದನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಸೊ ಚಿಹ್ನೆಗಳು ಮಾತ್ರ ಸಮ ಇದೆ. ಸೊ ಚಿಹ್ನೆಗಳು ಸಮ ಇದ್ದಾಗ ನಾವು ಅದನ್ನ ಚೇಂಜ್ ಮಾಡ್ಬೇಕು, ಹೌದಲ್ವಾ? ಎ ಕ್ಯಾನ್ಸಲ್ ಆಯ್ತು. ಇಲ್ಲಿ 2D ಇದೆ, ಇಲ್ಲಿ -8D ಇದೆ. ಹಾಗಾದ್ರೆ 8ರಲ್ಲಿ 2 ಕಳಿತೀರಾ, 6D ಬಂತು. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಸೊ -60 ಆಯ್ತು. ಇದು 4 ಇದೆ, ಇದು +8 ಇದೆ. ಹಾಗಾಗಿ ಎಷ್ಟಾಯ್ತು? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ 8ರಲ್ಲಿ 4 ಕೂಡಿಸ್ತೀರಾ, ಎಷ್ಟು ಬಂತು? 2 ಬಂತು, ಹೌದಾ? ಸೊ ಡಿ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ -6. ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, 6 1 6 2. ಹಾಗಾದ್ರೆ ಡಿ ಬೆಲೆ ಎಷ್ಟು ಬಂತು ಮಕ್ಕಳೇ? ಇಲ್ಲಿ -2 ಅಂತ ಬಂತು. ಅರ್ಥ ಮಾಡ್ಕೊಳ್ರಿ, ಡಿ ಯ ಬೆಲೆ -2. ಇವಾಗ ಡಿ ಯ ಬೆಲೆ ಗೊತ್ತಾಯ್ತು. ಇದನ್ನ ಈ ಡಿ ಯ ಬೆಲೆಯನ್ನ ಉಪಯೋಗಿಸಿ ನಾವೇನ್ ಮಾಡ್ಬೇಕು? ಎ ಯ ಬೆಲೆಯನ್ನ ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿತೀರಾ? ಮತ್ತೆ ವರ್ಜಿಸುವ ವಿಧಾನ ನೆನಪು ಮಾಡ್ಕೊಳ್ರಿ. ಒಂದ್ಸತಿ ನಾವು ವರ್ಜಿಸುವ ವಿಧಾನ ಸ್ಟಾರ್ಟ್ ಮಾಡಿದ್ರೆ ಕೊನೆಗೆ ಎರಡೂ ಚರಾಕ್ಷರದ ಬೆಲೆಗಳು ಸಿಗೋ ತನಕ ನಾವು ಅದೇ ಮೆಥಡ್ ಅನ್ನ ಉಪಯೋಗಿಸ್ತೀವಿ. ಸೊ ಇಲ್ಲಿ ಡಿ ಯ ಬೆಲೆ ಗೊತ್ತಾಯ್ತು. ಈಗ ಡಿ ಯ ಬೆಲೆಯನ್ನ ನಾವೇನ್ ಮಾಡ್ತೀವಿ? ಇಕ್ವೇಶನ್ ನಂಬರ್ ಅಥವಾ ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಆದೇಶಿಸಿದಾಗ, ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? ಆದೇಶಿಸಿದಾಗ ನಿಮ್ಗೆ ಏನ್ ಬರುತ್ತೆ? ಏನಿದೆ, ಎ ಪ್ಲಸ್ 2D ಇಸ್ ಈಕ್ವಲ್ ಟು 4 ಅಂತ ಇದೆ ಸಮೀಕರಣ 1. ಎ ಬೆಲೆ ನಮಗ್ ಗೊತ್ತಿಲ್ಲ, ಡಿ ಯ ಬೆಲೆ ಗೊತ್ತಾಯ್ತು -2 ಅಂತ, ಇಸ್ ಈಕ್ವಲ್ ಟು 4. ಎ ಪ್ಲಸ್ ಇಂಟು ಮೈನಸ್ ಆಗತ್ತೆ. 2 2 4, ಇಲ್ಲಿ 4 ಇದೆ. ಎ ಇಸ್ ಈಕ್ವಲ್ ಟು 4. ಈ -4 ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, +4 ಆಗತ್ತೆ. ಹಾಗಾದ್ರೆ 4 + 4 8 ಬಂತು. 8 ಅಂತಂದ್ರೆ ಏನಿದು? ಇದು ಎ ಯ ಬೆಲೆ.
ಹೌದಾ? ಸೊ ನಮ್ಗೀಗ ಎ ಬೆಲೆ ಸಿಕ್ಕಾಯ್ತು, ಡಿ ಬೆಲೆ ಸಿಕ್ಕಾಯ್ತು. ಇವಾಗ ಏನ್ ಕೇಳಿದ್ದಾರೆ, ಎಷ್ಟನೇ ಪದ ಸೊನ್ನೆಯಾಗಿದೆ ಅಂತ ಕೇಳಿದಾಗ ನಾವು ಏನ್ ಮಾಡ್ತೀವಿ, ಎನ್ ಇಸ್ ಈಕ್ವಲ್ ಟು 0 ಅಂತ ತಗೋತೀವಿ. ಎನ್ ಇಸ್ ಈಕ್ವಲ್ ಟು 0 ಆದಾಗ an is equal to a plus n minus 1 into d. an is equal to 0 is equal to a ಅಂತಂದ್ರೆ ಎಷ್ಟಿದೆ ನಮ್ಗೆ ಬಂತು, ಇವಾಗ 8 ಅಂತ ಬಂತು. n ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ಎಷ್ಟನೇ ಪದ 0 ಆಗಿದೆ ಅಂದಾಗ n ಗೊತ್ತಿಲ್ಲ. d ಅಂತಂದ್ರೆ ಸೊ ಅದನ್ನು ನಾವು ಕಂಡುಹಿಡಿದಿದ್ದೀವಿ, -2 ಅಂತ. n2 ಪ್ಲಸ್ -2 ಇಂಟು n ಮಾಡಿದ್ರೆ ನಿಮ್ಗೆ -2n ಬರುತ್ತೆ. ಸೊ ಡೈರೆಕ್ಟ್ ಆಗಿ ಬರಿತೀನಿ, -2n ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ 2 ಆಗತ್ತೆ. ಇದೇನಾಗತ್ತೆ, ಇಲ್ಲಿ 8 ಇದೆ, ಇಲ್ಲಿ +2 ಇದೆ. ಸೊ -2n + 10 ಆಗತ್ತೆ. ಹೌದಾ? -2n + 10 ಅಂದ್ರೆ ಇದೇನಾಗತ್ತೆ, ಸೊ ಇದನ್ನ ಇಲ್ಲಿ ಮಾಡ್ತೀನಿ ನೋಡ್ರಿ. ಇದು 0 is equal to -2n + 10 ಅಂದ್ರೆ ಇವಾಗ -2n ಅನ್ನ ನೀವು ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಅದು +2n ಆಗತ್ತೆ. +2n is equal to 10, n is equal to 10. 2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಡಿವೈಡೆಡ್ ಬೈ 2. 2 2 ಒಂದ್ಲೆ 2 ಐದ್ಲೆ. ಸೊ n is equal to 5 ಬಂತು. ಹೌದಾ? ಹಾಗಾದ್ರೆ ಎಷ್ಟನೇ ಪದ ನಿಮ್ಗೆ 0 ಆಗಿದೆ? 5ನೇ ಪದ ನಿಮ್ಗೆ 0 ಆಗಿದೆ. 5ನೇ ಪದ 0 ಆಗಿದೆ. ಹೌದಾ? ಇದು ನಮ್ಗೆ 3 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಇಲ್ಲಿ ನಮ್ಗೆ ಯಾವುದೇ ಶ್ರೇಣಿ ಅಂತ ಕೊಟ್ಟಿಲ್ಲ, ಬರೀ ನಮ್ಗೆ 3ನೇ ಪದ 9ನೇ ಪದ ಅದ್ರ ಬೆಲೆ ಕೊಟ್ಟಿದ್ದಾರೆ. ಅದನ್ನ ಬಳಸಿಕೊಂಡು ನಾವೇನ್ ಮಾಡಿದ್ವಿ, ಎ ಮತ್ತು ಡಿ ಅನ್ನ ಕಂಡುಹಿಡಿದ್ವಿ. ಎ ಮತ್ತು ಡಿ ಅನ್ನ ಕಂಡುಹಿಡಿದ್ಮೇಲೆ ಓಕೆ, ಈಗ ಎ ಮತ್ತು ಡಿ ಅನ್ನ ಕಂಡುಹಿಡಿತೀರಾ. ಆಮೇಲೆ ನಾವೇನ್ ಮಾಡ್ತೀವಿ, an is equal to 0 ಆದಾಗ, ಯಾಕಂದ್ರೆ ಎಷ್ಟನೇ ಪದ 0 ಆಗಿದೆ ಅಂತ ಕೇಳಿದಾಗ an is equal to 0 ಅಂತ ತಗೋತೀರಾ. ಸೊ n ನ ಬೆಲೆ ನಿಮ್ಗೆ 5 ಅಂತ ಬಂತು. 5ನೇ ಪದ 0 ಆಗಿದೆ. ಅದೇ ತರಹ ಇನ್ನೊಂದು ಲೆಕ್ಕ ಮಾಡೋಣ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ. ಸೊ ಅರ್ಥ ಮಾಡ್ಕೊಳ್ರಿ, 4ನೇ ಮತ್ತು 8ನೇ ಪದಗಳ ಮೊತ್ತ ಏನಿದೆ 24, ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44. ಅಂದ್ರೆ ಇಲ್ಲಿ 2 ರೀತಿಯ ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ. 4 ಮತ್ತು 8ನೇ ಪದಗಳ ಮೊತ್ತ 24, 6ನೇ ಮತ್ತು 10ನೇ ಪದಗಳ ಮೊತ್ತ 44 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವೀಗ ಏನ್ ಮಾಡ್ಬೇಕು, ಏನನ್ನ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಬರೆಯೋಣ. ಸೊ ಪರಿಹಾರ ಏನ್ ಕೊಟ್ಟಿದ್ದಾರೆ ನಮ್ಗೆ, A4 ಅಂತ ಕೊಟ್ಟಿದ್ದಾರೆ. ಸೊ 4ನೇ ಪದ ಮತ್ತು 8ನೇ ಪದ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ A4 ಗೊತ್ತಿದೆ ಮತ್ತು A8 ಗೊತ್ತಿದೆ. ಓಕೆ, ಅದ್ರ ಮೊತ್ತ 24. ಮೊದಲು ನಾವು ಏನ್ ಮಾಡೋಣ, A4 ಅನ್ನ ಬಳಸ್ಕೊಂಡು 4ನೇ ಪದ 8ನೇ ಪದ. ಸೊ A4 ಅಂತ ಬಳಸ್ಕೊಂಡು ಇದನ್ನ ಸೂತ್ರದಲ್ಲಿ ಹಾಕ್ರಿ, A + n - 1 × d. ಇವಾಗ an ಅಂತಂದ್ರೆ A4 ಆಗತ್ತೆ. A4 is equal to A + n ಅಂತಂದ್ರೆ 4 - 1 × d ಆಗತ್ತೆ. ಸೊ A4 is equal to A + 3d. ಹೌದಾ? ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಹಾಗೆ A8 ಅನ್ನ ಆದ್ರೆ ಏನಾಗುತ್ತೆ ನೋಡೋಣ. A8 is equal to A + ಇಲ್ಲಿ n ನ ಜಾಗದಲ್ಲಿ 8 ಇದೆ. ಸೊ 8 - 1 × d ಮಾಡ್ತೀರಾ. A8 ಏನಾಗತ್ತೆ ನಿಮ್ಗೆ, A + 7d ಆಗತ್ತೆ. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಇವಾಗ ಅವ್ರೇನ್ ಹೇಳಿದ್ದಾರೆ ನಮ್ಗೆ ಪ್ರಶ್ನೆಯಲ್ಲಿ, 4ನೇ ಮತ್ತು 8ನೇ ಪದಗಳ ಮೊತ್ತ 24 ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು, A4 + A8 is equal to 24. ಹೌದಾ? A4 + A8 is equal to 24. A4 ನ ಬೆಲೆ ನಿಮ್ಗೆ ಈಗಾಗಲೇ ಇಲ್ಲಿ ಸಿಕ್ಕಿದೆ, ಒಂದು ಸಮೀಕರಣ ರೂಪದಲ್ಲಿ ಸಿಕ್ಕಿದೆ. ಹೇಗೆ, A + 3d ಪ್ಲಸ್ A8 ಅಂತಂದ್ರೆ A + 7d is equal to 24. ಎಷ್ಟು ಎಗಳಿವೆ ಇಲ್ಲಿ, 2 A ಇದೆ. 2A + 3d + 7d ಮಾಡಿದ್ರೆ 10d ಬರುತ್ತೆ, 24. ಈಗ ಇಲ್ಲಿ 2A ಇದೆ, 10 ಇದೆ, 24 ಇದೆ. ಸೊ ಈ 3 ಸಂಖ್ಯೆಗಳು 2ರಿಂದ ಭಾಗ ಹೋಗತ್ತೆ.
2 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ 2 ಐದ್ಲೆ 2 ಒಂದ್ಲೆ 2 12ಲೆ ಅಂದ್ರೆ ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಬೇಕು ಅಂತಂದ್ರೆ ಸೊ ನಾವ್ ಇದನ್ನ 2ರಿಂದ ಭಾಗಿಸ್ತೀವಿ. ಎಷ್ಟು ಉಳಿತು? 5d is equal to 12 ಅಂತ ಉಳಿತು. ಈಗ ನಾವೇನ್ ಮಾಡೋಣ, ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಕರೆಯೋಣ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಏನಂತ? 6ನೇ ಮತ್ತು 10ನೇ ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಇದೇ ತರಹ ಮಾಡ್ಬೋದಲ್ಲ. 6ನೇ ಪದ ಅಂದ್ರೆ A6 ಮತ್ತು A10 ಹೌದಾ? A6 ಮತ್ತು A10 ಇವೆರಡನ್ನ ನೋಡ್ರಿ. A6 ಅಂತಂದ್ರೆ n is equal to 6 ಅಂತ ಕೊಟ್ಟಿದ್ದಾರೆ. an is equal to a plus n minus 1 into d. ಈಗ ನಾವು ಹಿಂದೆ ಯಾವ ತರ ಮಾಡಿದ್ವಿ ಇಲ್ಲಿ ಅದೇ ತರಹ ಮಾಡೋಣ. A6 is equal to a plus 6 minus 1 ಅಂದ್ರೆ 5d ಆಗತ್ತೆ. ಹಾಗೆ A10 ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? a plus 10 minus 1 ಅಂದ್ರೆ 9d ಸಿಕ್ತು. ಇವಾಗ ಮತ್ತೆ ಸೇಮ್ ಏನಂತ, ಅವ್ರು ನಮ್ಗೆ A6 plus A10 ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ? A6 plus A10 is equal to 44. ಹಾಗಾದ್ರೆ A6 ನ ಬೆಲೆ ಎಷ್ಟಿದೆ? ಇಲ್ಲಿದೆ ನೋಡಿ ಮಕ್ಕಳೇ. ಓಕೆ, ಇದು 4 ಅಂತ ಬರೆಯೋಣ, ಇದನ್ನ 5 ಅಂತ ಬರೆಯೋಣ. ಓಕೆ, ನಿಮ್ಗೆ ಕನ್ಫ್ಯೂಸ್ ಆಗೋದ್ ಬೇಡ. 4 ಅಂದ್ರೆ A6 ನ ಬೆಲೆ a plus 5d ಅಂತ ಇದೆ. a plus 5d plus a plus 9d ಹೌದಾ? a plus 9d is equal to 44. ಎಷ್ಟು a ಗಳಿವೆ? 2a ಪ್ಲಸ್ 5 ಪ್ಲಸ್ 9 ಅಂದ್ರೆ 14d is equal to 44. ಇದು ಕೂಡ 2ರಿಂದ ಭಾಗ ಹೋಗುತ್ತೆ. ಸೊ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಮಾಡಿದ್ರೆ 2 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ 2 7 2 ಒಂದ್ಲೆ 2 22. ಸೊ a ಪ್ಲಸ್ 7d is equal to 22 ಅಂತ ಬಂತು. ಇದನ್ನ ಇಕ್ವೇಶನ್ ನಂಬರ್ 6 ಅಂತ ಕರೆಯೋಣ. ಈಗ ಮತ್ತೆ ನಾವೇನ್ ಮಾಡ್ಬೇಕು ಇವಾಗ? ಇಕ್ವೇಶನ್ ನಂಬರ್ 6 ಮತ್ತು ಇಕ್ವೇಶನ್ ನಂಬರ್ 3 ಮತ್ತು 6ರಿಂದ. ಓಕೆ, ಸೊ ನಾ ಆಕ್ಚುಲಿ ಇದನ್ನ 1 ಮತ್ತು 2 ಅಂತ ತಗೋಬೇಕು. ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು 1 2 3 4 5 6 ಅಂತ ಹಾಕಿದೆ. ಸೊ ಇಕ್ವೇಶನ್ ಸಮೀಕರಣ 3 ಮತ್ತು 6ರಿಂದ ಏನಾಗತ್ತೆ? 3 ಮತ್ತು 6ರಿಂದ ತಗೊಂಡ್ರೆ ಸೊ ಇಕ್ವೇಶನ್ ನಂಬರ್ 6 ಏನಿದೆ? a plus 7d is equal 22. 3 ಮತ್ತು 6ರಿಂದ ಅಂತಂದ್ರೆ ನೀವು ಯಾವ್ದು ಬೇಕಾದ್ರೂ ಮೊದಲು ಬರ್ಕೋಬಹುದು. a plus 7d is equal to 22. 3ನೇ ಇಕ್ವೇಶನ್ ಇದೆ ಏನಿದೆ? a plus 5d is equal to 12. ಸೊ ನಾನು ಇದನ್ನ ಮೊದಲು ಬರೀತೀನಿ ದೊಡ್ಡದಿದೆ. ಇವಾಗ ಇಲ್ಲಿ ನಾವು ಚಿಹ್ನೆಯನ್ನ ಚೇಂಜ್ ಮಾಡೋಣ. a ಕ್ಯಾನ್ಸಲ್ ಆಯ್ತು. ಸೊ 7ರಲ್ಲಿ 5ನ್ನ ಕಳಿತೀರಾ, ಯಾಕೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ 2d ಬಂತು. 22ರಲ್ಲಿ 12ನ್ನ ಕಳಿತೀರಾ, 10 ಬಂತು. ಹಾಗಾಗಿ d is equal to 2ನ್ನ ಕೆಳಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಡಿವೈಡೆಡ್ ಬೈ 2 ಅಂತಂದ್ರೆ 2 5 10. d ಯ ಬೆಲೆ ಎಷ್ಟು ಬಂತು ಈಗ? 5. ಸೊ ಇದು ನಿಮ್ಗೆ d ಯ ಬೆಲೆ. ಈ d ಯ ಬೆಲೆಯನ್ನ ಬಳಸಿ a ನ ಬೆಲೆಯನ್ನ ಕಂಡುಹಿಡಿಯೋಣ. d ಅನ್ನ ಇಕ್ವೇಶನ್ ನಂಬರ್ 1ರಲ್ಲಿ ಹಾಕಿದ್ರೆ ಏನ್ ಬರುತ್ತೆ? ಇಕ್ವೇಶನ್ ನಂಬರ್ 1 ಇಲ್ಲ, ಇಕ್ವೇಶನ್ ನಂಬರ್ 3ರಲ್ಲಿ ಹಾಕೋಣ. ಸೊ ಇಕ್ವೇಶನ್ ನಂಬರ್ 3. ಓಕೆ, ಏನಿದೆ? a plus 5d is equal to 12 ಅಂತ ಇದೆ. ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಏನಾಗತ್ತೆ? ಸೊ ಇಲ್ಲಿ ತಗೊಳ್ಳ, ಇಲ್ಲಿ ಬರೀತೀನಿ ನೋಡ್ರಿ. a plus 5d is equal to 12. ಇಕ್ವೇಶನ್ ನಂಬರ್ 3ರಲ್ಲಿ a plus 5 into d ಯ ಬೆಲೆ ಕೂಡ 5 ಇದೆ, 12. a plus 25 is equal to 12. ಸೊ 25ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. a is equal to 12 minus 25 ಮಾಡಿದ್ರೆ a is equal to ಎಷ್ಟು ಬಂತು? minus 13 ಬಂತು. a is equal to minus 13, d is equal to 5. ಹಾಗಾದ್ರೆ ನಮ್ಗೆ a ಮತ್ತು d ಸಿಕ್ಕಾಯ್ತು. ಈಗ a is equal to minus 13 ಅಂತಂದ್ರೆ ಅರ್ಥ ಏನು? ನಮಗೆ ಮೊದಲ ಪದ 13 ಅಂತ ಅರ್ಥ, ಹೌದಾ? a ಯ ಬೆಲೆ ಸಿಕ್ಕರೆ ಅದು ಮೊದಲನೇ ಪದ. ಅವ್ರು ನಮ್ಗೆ ಏನ್ ಕೇಳಿದ್ದಾರೆ? ಮೊದಲ 3 ಪದಗಳನ್ನ ಕಂಡು ಹಿಡಿಯಿರಿ. ಈಗ ಒಂದು ಪದ ನಮ್ಗೆ ಸಿಕ್ತು, ಯಾವುದು? ಮೊದಲ ಪದ. ಈಗ ನೆಕ್ಸ್ಟ್ ಅದೇ ತರಹ ನಾವು ಇನ್ನೆರಡು ಪದಗಳನ್ನ ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿತೀರಾ? ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ರೆ ನಿಮ್ಗೆ ಎರಡನೇ ಪದ ಸಿಗತ್ತೆ, ಹೌದಲ್ವಾ? ಸೊ ಮೊದಲನೇ ಪದ ಏನಿದೆ? -13 ಇದೆ. ಸಾಮಾನ್ಯ ವ್ಯತ್ಯಾಸ ಏನಿದೆ? 5 ಇದೆ. ಸೊ 13 + 5 ಮಾಡಿದ್ರೆ ಏನಾಗತ್ತೆ ನಿಮ್ಗೆ? 13ರಲ್ಲಿ 5ನ್ನ ಕಳೆದ್ರೆ -8 ಬಂತು. ಸೊ ಎರಡನೇ ಪದ -8.
ಹಾಗೆ ಮೂರನೇ ಪದವನ್ನ ಕಂಡುಹಿಡಿಬೇಕಂದ್ರೆ -8ಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೀರಾ. -8ರಲ್ಲಿ 5 ಕಳೆದ್ರೆ -3 ಬಂತು. ಹಾಗಾಗಿ ಮೊದಲ 3 ಪದಗಳು ಯಾವ್ದಾಯ್ತು? -13, -8, -3. ಓಕೆ, ಸೊ ಈ ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನಾವೇನು ಮಾಡಿಲ್ಲ, 4 ಮತ್ತು 8ನೇ ಪದಗಳ ಮೊತ್ತ ಕೊಟ್ಟಿದ್ದಾರೆ. ಸೊ 4ನೇ ಪದ ಅಂದಾಗ ನಾವು n=4 ಅಂತ ಹಾಕಿ ಒಂದ್ ಸಮೀಕರಣ ಸಿಗತ್ತೆ. ಹಾಗೆ 8ನೇ ಪದ ಅಂದಾಗ n-1 ಅಂದ್ರೆ 7D ಆಗತ್ತೆ. ಇಲ್ಲಿ ಒಂದು ಸಮೀಕರಣ ಸಿಕ್ತು. ಸೊ A4 + A8 ಇವು ಎರಡೂ ಪದಗಳ ಮೊತ್ತ 24 ಇದೆ. A4 ಅಂದ್ರೆ A + 3D, A8 ಅಂದ್ರೆ A + 7D. ಸೊ ಇವಾಗ 2A ಎರಡನ್ನ ಕೂಡಿಸ್ತೀರಾ, 2A ಬಂತು, ಇಲ್ಲಿ 10D ಬಂತು, = 24. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ A + 5D = 12 ಬಂತು. ಇವಾಗ ಇದು ಒಂದು ಇಕ್ವೇಶನ್ ಆಯ್ತು ನಮ್ಗೆ. ಅದೇ ತರಹ ಇನ್ನೊಂದು ಪಾರ್ಟ್ ಕೊಟ್ಟಿದ್ದಾರೆ. ಇದು ಮೊದಲನೇ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್. 6ನೇ ಮತ್ತು 10ನೇ ಪದಗಳ ಮೊತ್ತ 44. ಸೊ ಇಲ್ಲಿ ಏನ್ ಸೇಮ್ ಮಾಡಿದೀರಾ ಅದೇ ತರಹ ಇಲ್ಲೂ ಕೂಡ ಮಾಡ್ತೀರಾ. A6 ಅಂದ್ರೆ n-1, 6 - 1 ಅಂದ್ರೆ 5D ಬರುತ್ತೆ. A10 ಅಂದ್ರೆ A + 9D ಬರುತ್ತೆ. ಸೊ A6 + A10 = 44. A6 + A10 ಅಂದ್ರೆ A + 5D + A + 9D = 44. ಇಲ್ಲೂ ಕೂಡ 2A ಇದೆ. ಸೊ ಎಗಳು 2 ಇದೆ, ಹಾಗಾಗಿ 2A ಬಂತು. 5 + 9 ಮಾಡಿದ್ರೆ 14D ಬಂತು, = 44. ಡಿವೈಡೆಡ್ ಬೈ 2 ಮಾಡ್ತೀರಾ, A + 7D = 22 ಬಂತು. ಈಗ ಇಕ್ವೇಶನ್ ನಂಬರ್ 3 ಮತ್ತು 6ರಿಂದ ಅಥವಾ 6 ಮತ್ತು 3ರಿಂದ ತಗೊಂಡ್ರೆ A + 7D, A + 5D, ಇಲ್ಲೂ ಕೂಡ ನಾವು ವರ್ಜಿಸುವ ವಿಧಾನವನ್ನ ಬಳಸ್ತೀವಿ. ಹಾಗೆ ಇಲ್ಲಿ A ಇದೆ, ಸೊ ಚಿಹ್ನೆಯನ್ನ ಚೇಂಜ್ ಮಾಡ್ತೀರಾ. ಈ A ಕ್ಯಾನ್ಸಲ್ ಆಯ್ತು. ಸೊ 7ರಲ್ಲಿ -5 ಕಳೆದ್ರೆ ನಮ್ಗೆ 2D ಬಂತು, = 10. ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇರೋದ್ರಿಂದ +10ನೇ ಬರುತ್ತೆ, ಎಲ್ಲೂ ಮೈನಸ್ ಬರಲ್ಲ. ಸೊ D = 10 ಡಿವೈಡೆಡ್ ಬೈ 2 ಮಾಡಿದ್ರೆ 5 ಬಂತು. ಇದನ್ನ ನಾವೇನ್ ಮಾಡ್ತೀವಿ, ಇಕ್ವೇಶನ್ ನಂಬರ್ 3ರಲ್ಲಿ ಆದೇಶಿಸಿದಾಗ A + 5D = 12. ಯಾಕೆ ನಾವು ಅದನ್ನ ಹಾಕ್ತಿವಿ? ಯಾಕೆ ಅಂತಂದ್ರೆ A ನ ಬೆಲೆಯನ್ನ ಕಂಡುಹಿಡಿಯೋದಕ್ಕೋಸ್ಕರ. A + 5 × D ಬೆಲೆ 5 ಇದೆ. 5 × 5 = 25 = 12. ಸೊ 25ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, A = -13 ಬಂತು. ಯಾವಾಗ A = -13 ಅಂತ ಬಂತು, ಅದರ ಅರ್ಥ ಏನು? ಮೊದಲನೇ ಪದ ನಮ್ಗೆ A -13 ಅಂತ ಆಯ್ತು. ಸೊ ಇದನ್ನ ಬಳಸ್ಕೊಂಡು ಇನ್ನೆರಡು ಪದವನ್ನ ಕಂಡುಹಿಡಿಬಹುದು. ಹೇಗೆ? A + D ಮಾಡಿದ್ರೆ ನೆಕ್ಸ್ಟ್ ಸಂಖ್ಯೆ ಸಿಗತ್ತೆ. ಇದೇ ಸಂಖ್ಯೆಗೆ ಮತ್ತೆ ನೀವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸಿದ್ರೆ ನಿಮಗೆ ಮುಂದಿನ ಸಂಖ್ಯೆ ಸಿಗತ್ತೆ. ಹಾಗಾದ್ರೆ ಮೊದಲ 3 ಪದಗಳು ಯಾವ್ದಾಯ್ತಿಲ್ಲಿ? -13, -8 ಮತ್ತು -3. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ ಮಕ್ಕಳ. ಈಸಿ ಇದೆ ಅಲ್ವಾ? ಸ್ವಲ್ಪ ನೀವು ಗಮನ ಕೊಟ್ಟು ಮಾಡ್ಬೇಕು ಅಷ್ಟೆ. ನೆಕ್ಸ್ಟ್, ಮೊತ್ತ 636 ಸಿಗಬೇಕಾದರೆ ಮೊತ್ತ ಕೊಟ್ಟಿದ್ದಾರೆ ನಮ್ಗೆ. ಆವಾಗ ಶ್ರೇಣಿ 9, 17, 25 ಈ ಸಮಾಂತರ ಶ್ರೇಣಿ ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ? ಎಷ್ಟು ಪದಗಳನ್ನ ಅಂತ ಕೊಟ್ರೆ n ಗೊತ್ತಿಲ್ಲ ನಮ್ಗಲ್ಲಿ, ಹೌದಾ? ಸೊ n ಗೊತ್ತಿಲ್ಲ, ಆದ್ರೆ ನಮ್ಗೆ ಮೊತ್ತ ಕೊಟ್ಟಿದ್ದಾರೆ. ಅಂದ್ರೆ SN ಅನ್ನ ಅವ್ರು ಕೊಟ್ಟಿದ್ದಾರೆ. SN = ಎಷ್ಟಂತ ಕೊಟ್ಟಿದ್ದಾರೆ? 636. ಸೊ ನಮ್ಗೆ ಈ ಶ್ರೇಣಿಯನ್ನ ನೋಡಿದಾಗ A = 9, D = 17 - 9, A2 - A1 ಮಾಡ್ತೀರಾ. ಸೊ 17ರಲ್ಲಿ 9 ಕಳೆದ್ರೆ ಎಷ್ಟು ಬಂತು ನಿಮ್ಗೆ? 8 ಬರುತ್ತೆ. ಓಕೆ, n ನಮ್ಗೆ ಗೊತ್ತಿಲ್ಲ. ಈಗ SN ನ ಬೆಲೆ ನಮ್ಗೆ ಗೊತ್ತಿದ್ದಾಗ, A ಮತ್ತು D ಯ ಬೆಲೆ ಗೊತ್ತಿದ್ದಾಗ ನೀವು ಡೈರೆಕ್ಟ್ ಆಗಿ ಯಾವ ಸೂತ್ರ ಬಳಸ್ತೀರಾ? SN = n/2 × 2A + n - 1 × D ಅಂತ ಬಳಸ್ತೀರಾ, ಹೌದು ಅಲ್ವಾ? SN ನ ಬೆಲೆ ನಮ್ಗೆ ಗೊತ್ತಿದೆ, ಎಷ್ಟು ಅಂತ? ಎಷ್ಟು ಅಂತ? 636, ರೈಟ್? ಸೊ 636 = n/2. n ನ ಬೆಲೆ ನಮ್ಗೆ ಗೊತ್ತಿಲ್ಲ, ಅದನ್ನೇ ನಾವು ಇವಾಗ ಕಂಡುಹಿಡಿಬೇಕು. 2 × A ಬೆಲೆ ಎಷ್ಟಿದೆ? 9 ಇದೆ. ಪ್ಲಸ್ n ನ ಬೆಲೆ ನಮ್ಗೆ ಗೊತ್ತಿಲ್ಲ, n - 1 × D ಯ ಬೆಲೆ ಎಷ್ಟಿದೆ? 8 ಅಂತ ಇದೆ. ಸೊ 636 ಒಂದೇ ನಿಮಿಷ. So 636 = n/2 × 1 ನಿಮಿಷ. n/2 × 2 9 ಎಷ್ಟು?
18 ಪ್ಲಸ್ 8 ಇಂಟು ಎನ್ ಮಾಡಿದ್ರೆ 8 ಎನ್ ಆಗತ್ತೆ. 8 ಇಂಟು 1 ಮಾಡಿದ್ರೆ 8 ಮೈನಸ್ 8. ಸೊ 636 ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2. 18ರಲ್ಲಿ 8 ಕಳಿತೀರಾ, ಎಷ್ಟು ಬರುತ್ತೆ? 10 ಬಂತು, ಹೌದಾ? ಇವಾಗ 636 ಇಸ್ ಈಕ್ವಲ್ ಟು, ಇಲ್ಲಿ 8 ಇದೆ, 10 ಇದೆ. ಸೊ 8 ಮತ್ತು 10ರಲ್ಲಿ ಯಾವ್ದು ಕಾಮನ್ ಇದೆ? 2 4 8, 2 5 10. ಸೊ ನಾ 2 ಕಾಮನ್ ಆಗಿ ತೆಗಿಬಹುದಾ? ಸೊ ಎನ್ ಡಿವೈಡೆಡ್ ಬೈ 2 ಇಂಟು ಇಲ್ಲಿ ನಾನು 2 ಹೊರಗೆ ತೆಗೆದ್ರೆ ಒಳಗೇನು ಉಳಿತು ನನ್ನ ಬ್ರಾಕೆಟ್ ಅಲ್ಲಿ? ಸೊ 4n. ಈಗ ನೀವು 2 4 8 ಅಂದಾಗ 2 ನೀವು ಕಾಮನ್ ಆಗಿ ತೆಗಿತೀರಾ. ಸೊ ಬ್ರಾಕೆಟ್ ನಲ್ಲಿ ಏನ್ ಉಳಿತು? 4n ಬಂತು. ಪ್ಲಸ್, ಸೊ ಇಲ್ಲೂ ಕೂಡ 2 ಹೊರಗೆ ಬಂದಿದೆ. ಸೊ ಬ್ರಾಕೆಟ್ ನಲ್ಲಿ 5 ಉಳಿಯುತ್ತೆ, ಹೌದಾ? ಇವಾಗ ಇಲ್ಲೊಂದ್ 2 ಇದೆ, ಇಲ್ಲೊಂದ್ 2 ಇದೆ. 2 ಒಂದ್ಲೆ ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? 636 ಇಸ್ ಈಕ್ವಲ್ ಟು n ಇಂಟು 4n ಪ್ಲಸ್ 5 ಅಂತ ಉಳಿತು, ಹೌದಾ? ಇವಾಗ 636 ಇಸ್ ಈಕ್ವಲ್ ಟು 636 ಇಸ್ ಈಕ್ವಲ್ ಟು n ಇಂಟು 4n ಮಾಡಿದ್ರೆ 4n ಸ್ಕ್ವೇರ್ ಆಗತ್ತೆ ಪ್ಲಸ್ 5n ಆಗತ್ತೆ, ಹೌದಲ್ವಾ? ಈಗ ಮಕ್ಕಳು ಯೋಚನೆ ಮಾಡ್ರಿ, ನಾನಿದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನಂತ? 4n ಸ್ಕ್ವೇರ್ ಪ್ಲಸ್ 5n. ಈ 636ನ ನೀವು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮೈನಸ್ 636 ಆಗತ್ತೆ, ಈಕ್ವಲ್ ಟು 0 ಆಗತ್ತೆ, ಹೌದಾ? ಈಗ ಇಲ್ಲಿ ಬಂದಿರುವಂತಹ ಒಂದು ಸಮೀಕರಣ ಏನಿದೆ, ಇದು ಯಾವ ರೀತಿಯ ಸಮೀಕರಣ? ಇದು ವರ್ಗ ಸಮೀಕರಣ, ಹೌದಲ್ವಾ? ಸೊ ಈ ವರ್ಗ ಸಮೀಕರಣವನ್ನ ನಾವು ಏನ್ ಮಾಡಬಹುದು? ಅಪವರ್ತಿಸುವಿಕೆ ವಿಧಾನದ ಮೂಲಕ ಬಿಡಿಸಬಹುದು. ಹೇಗೆ? ಸೊ ಎ ಇಂಟು ಸಿ ಮಾಡ್ತೀರಾ. ಎ ಇಂಟು ಸಿ ಮಾಡಿದ್ರೆ 636 ಇಂಟು 4 ಮಾಡ್ತೀರಾ. ಎಷ್ಟು ಬಂತು? 636 4 ಎಷ್ಟು ಬಂತು? 4 24, 4 12, 12 2 14, 4 24 1 25. ಸೊ ನಿಮ್ಗೆ ಎಷ್ಟು ಬರ್ಬೇಕು? 2544 ಬರ್ಬೇಕು. ಹಾಗಾದ್ರೆ ಎಸ್, ಗುಣಿಸಿದಾಗ ಎಷ್ಟು ಬರ್ಬೇಕು? ಕೂಡಿದಾಗ ನಮ್ಗೆ ಮಧ್ಯದ ಪದ ಬರ್ಬೇಕು. ಹಾಗಾದ್ರೆ ಯಾವ 2 ಸಂಖ್ಯೆಗಳು ಕೂಡಿದಾಗ ಅಥವಾ ಕಳೆದಾಗ ನಮ್ಗೆ ಮಧ್ಯದ ಪದ ಬರ್ಬೇಕು? ಸೊ ಯಾವ 2 ಸಂಖ್ಯೆಗಳವು? ಯಾವಾಗ ನೀವು 53 ಮತ್ತು 48 ಗುಣಿಸಿದ್ರೆ ನಿಮ್ಗೆ ಈ ಸಂಖ್ಯೆ ಬರುತ್ತೆ. 53ರಲ್ಲಿ 48 ಕಳೆದಾಗ ನಿಮ್ಗೆ 5 ಬರುತ್ತೆ. 4n ಸ್ಕ್ವೇರ್ ಪ್ಲಸ್ 53n ಮೈನಸ್ 48n ಮೈನಸ್ 636 ಇಸ್ ಈಕ್ವಲ್ ಟು 0. ಸೊ ಇವೆರಡರಲ್ಲಿ ನಮ್ಗೆ n ಕಾಮನ್ ಇದೆ. ಸೊ ನಾನೇನ್ ಮಾಡ್ತೀನಿ? n ಅನ್ನ ಹೊರಗೆ ತೆಗಿತೀನಿ. ಓಕೆ, ಸೊ 53 ಅಂತ ಇದೆ, ಹಾಗಾಗಿ ಇದು 53 ಹಾಗೆ ಇರುತ್ತೆ, ಇಲ್ಲಿ 4 ಹಾಗೆ ಇರುತ್ತೆ, ಇಲ್ಲೂ n ಇದೆ, ಇಲ್ಲೂ n ಇದೆ. ಸೊ n ಅನ್ನ ನಾನು ಹೊರಗೆ ತೆಗಿತೀನಿ. ಏನ್ ಉಳಿತಿಲ್ಲಿ? 4n ಪ್ಲಸ್ 53 ಉಳಿತು. ಇಲ್ಲಿ 48n ಇದೆ, ಇಲ್ಲಿ 636 ಇದೆ. ಸೊ ನಾನೇನ್ ಮಾಡ್ತೀನಿ? 636 ನಾನು ಬಿಡಿಸಿ ಬರೆದ್ರೆ 12 ಇಂಟು 53 ಮಾಡಿದ್ರೆ ಏನ್ ಸಿಗತ್ತೆ ನಿಮ್ಗೆ? ಎಸ್, 3 2 6, 10 5 5 ಅಂದ್ರೆ 6 3 6. ಸೊ ಹೌದಾ? ಹಾಗಾದ್ರೆ ಇಲ್ಲಿ ನಾನು 48 ಇದೆ, 12 2 24, 12 3 36, 12 4 48 ಅಂದ್ರೆ 12 ಕಾಮನ್ ಆಗತ್ತೆ. ಸೊ 12ನ್ನ ನಾನು ಹೊರಗೆ ತೆಗಿತೀನಿ. ಇಲ್ಲಿ n ಇಲ್ಲ, ಸೊ n ಹಾಗೆ ಉಳಿಯತ್ತೆ. ನಾನಿಲ್ಲಿ 12ನ್ನ ಹೊರಗೆ ತೆಗ್ದಿದ್ದೀನಿ. 12 4 48, ಇಲ್ಲಿ 4n ಉಳಿತು, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಇದು ಪ್ಲಸ್ ಆಗತ್ತೆ. ಸೊ 636ರಲ್ಲಿ 12ನ್ನ ಹೊರಗೆ ತೆಗ್ದಿದ್ದೀನಿ. ಇಲ್ಲೇನ್ ಉಳಿತು? 53 ಉಳಿತು. ಸೊ ಒಂದು ಅಪವರ್ತನ 4n ಪ್ಲಸ್ 53 ಅಂತ ಸಿಕ್ತು. ಇನ್ನೊಂದು ಅಪವರ್ತನ n ಮೈನಸ್ 12 ಇಸ್ ಈಕ್ವಲ್ ಟು 0 ಅಂತ ಸಿಕ್ತು. ಸೊ n ಮೈನಸ್ 12 ಒಂದು ಅಪವರ್ತನ, 4n ಪ್ಲಸ್ 53 ಇನ್ನೊಂದು ಅಪವರ್ತನ. ಇವಾಗ ನಾವೇನ್ ಮಾಡ್ತೀವಿ? 4n ಪ್ಲಸ್ 53 ಈಕ್ವಲ್ ಟು 0 ಅಂದ್ರೆ ಈ ಎರಡೂ ಅಪವರ್ತನಗಳನ್ನ 0ಗೆ ಸಮೀಕರಿಸೋದು. ಈಕ್ವಲ್ ಟು 0 ಅಂತ ಬರೆದ್ರೆ ಈ ಈಕ್ವಲ್ ಟು 0 ಏನಿದೆ, ಎರಡೂ ಅಪವರ್ತನಗಳಿಗೆ ಸಂಬಂಧಪಟ್ಟಿದೆ ಅಂತ ಅರ್ಥ. ಈಸ್ ಈಕ್ವಲ್ ಟು 0. ಸೊ 4n ಇಸ್ ಈಕ್ವಲ್ ಟು ಈ 53 ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಅದೇನಾಗತ್ತೆ? ಮೈನಸ್ 53 ಆಗತ್ತೆ. n ಇಸ್ ಈಕ್ವಲ್ ಟು ಮೈನಸ್ 53 ಡಿವೈಡೆಡ್ ಬೈ 4 ಆಗತ್ತೆ. ಸೊ ನಿಮ್ಗೆ ಒಂದು ಅಪವರ್ತನ n ಇಸ್ ಈಕ್ವಲ್ ಟು n ನ ಬೆಲೆ ಏನ್ ಸಿಗತ್ತೆ ನಿಮ್ಗೆ? ಒಂದು ಮೈನಸ್ 53 ಡಿವೈಡೆಡ್ ಬೈ 4 ಆಗತ್ತೆ.
ಹಾಗೆ ಇನ್ನೊಂದು ಏನಾಗತ್ತೆ, ಈ 12 ಮೈನಸ್ 12 ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು ಪ್ಲಸ್ 12 ಆಗತ್ತೆ. ಹಾಗಾದ್ರೆ ಇಲ್ಲಿ n ಬೆಲೆ ಏನಾಯ್ತು, 12 ಅಂತ ಆಯ್ತು. ಇಲ್ಲಿ 636 ಸಿಗಬೇಕಾದರೆ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕು ಅಂತ ಕೇಳಿದಾಗ ನಾವೇನಂತೀವಿ, ಇಲ್ಲಿ ನಾವು ಪಾಸಿಟಿವ್ ಬೆಲೆಯನ್ನ ತಗೊಳ್ಳೋಣ. ಯಾಕೆ ಅಂತಂದ್ರೆ ನಮ್ಮ ಶ್ರೇಣಿಯಲ್ಲಿ ಈ ತರಹದ ಫ್ರಾಕ್ಷನ್ಸ್ ಬರೋದಿಲ್ಲ. ಹಾಗಾಗಿ ನಾವು n = 12 ಅಂತ ತಗೊಳ್ಳೋಣ. ಸೊ ಎಷ್ಟು ಪದಗಳನ್ನ ತೆಗೆದುಕೊಳ್ಬೇಕು, 12 ಪದಗಳನ್ನ ತೆಗೆದುಕೊಳ್ಬೇಕು ಅಂತ ಅರ್ಥ. ತೆಗೆದುಕೊಳ್ಳಬೇಕು. ಓಕೆ, ಕೊಳ್ಳಬೇಕು. ಎಸ್, ಈ ಒಂದು ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ನಮಗೆ SN ಬೆಲೆಯನ್ನ ಕೊಟ್ಟಿದ್ದಾರೆ. ಎ ಬೆಲೆಯನ್ನ ನಿಮ್ಗೆ ಗೊತ್ತಿದೆ, ಮೊದಲನೇ ಪದ. ಡಿ ಬೆಲೆ ಹೇಗೆ ಕಂಡುಹಿಡಿಯೋದು ಅದು ಗೊತ್ತಿದೆ. n ನಮ್ಗೆ ಗೊತ್ತಿಲ್ಲ. ಸೊ ಇಷ್ಟು ಬೆಲೆಗಳನ್ನ ಬಳಸಿ ನಾವೇನ್ ಮಾಡ್ತೀವಿ, ಸೂತ್ರದಲ್ಲಿ ಹಾಕಿದಾಗ ನಿಮ್ಗೆ ಕೊನೆಗೆ n ಬೆಲೆ ಸಿಗತ್ತೆ. ಸೊ ಅರ್ಥ ಆಯ್ತಲ್ಲ ಮಕ್ಕಳೇ? ಇದೇ ತರ ಇನ್ನೊಂದು ಲೆಕ್ಕ ಬಿಡಿಸೋಣ. ಎಸ್, ಇದು ಕೂಡ ನಮ್ಗೆ ಹಿಂದಿನ ವರ್ಷದಲ್ಲಿ ಬಂದಿರುವಂತಹ ಪ್ರಶ್ನೆ. ಸೊ ಇದು ಬಹಳ ಸರ್ತಿ ರಿಪೀಟ್ ಆಗಿದೆ. ಪ್ರಶ್ನೆ ಈಸಿನೂ ಇದೆ. ಏನಂತ ಇದೆ, ಒಂದು ಶಾಲೆಯ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ₹700 ಮೊತ್ತವನ್ನ ನೀಡಲಾಗಿತ್ತು. ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ₹20 ಕಡಿಮೆಯಾದರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡುಹಿಡಿಯಿರಿ. ಒಂದು ಶಾಲೆ ಇದೆ, ಆ ಶಾಲೆಯವ್ರು ಏನ್ ಮಾಡ್ತಾರೆ, ನಗದು ಬಹುಮಾನಕ್ಕಾಗಿ ಎಷ್ಟು ಹಣವನ್ನ ಕೊಡ್ತಾರೆ, ₹700. ಅಂದ್ರೆ ₹700 ಹಣವನ್ನ ಅವರು ಒಂದು ಬಹುಮಾನದ ರೂಪದಲ್ಲಿ ಕೊಡ್ತಾರೆ. ಪ್ರತಿ ಬಹುಮಾನ ಹೇಗಿದೆ, ಮುಂಚಿನ ಬಹುಮಾನಕ್ಕಿಂತ ₹20 ಕಡಿಮೆ ಇದೆ. ಮೊದಲನೇ ಬಹುಮಾನ ನಮ್ಗೆ X ಅಂತ ತಗೊಳ್ರಿ, ಎರಡನೇ ಬಹುಮಾನ X-20 ಆಗತ್ತೆ, ಮೂರನೇ ಬಹುಮಾನ X-40 ಆಗತ್ತೆ. ಹೌದಾ? ಇದ್ರಕ್ಕಿಂತ ಮತ್ತೆ 20 ಕಡಿಮೆ ಅಂದ್ರೆ X-40 ಆಗತ್ತೆ. ಹಾಗೆ ಆದ್ರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡುಹಿಡಿಯಿರಿ. ಸೊ ನಾವ್ ಇವಾಗ ಏನ್ ಮಾಡೋಣ, ಮೊದಲ ಬಹುಮಾನ ನಮಗ್ ಗೊತ್ತಿಲ್ಲ, ಮೊದಲನೇ ಬಹುಮಾನವನ್ನ ನಾವ್ ಏನಂತ ತಗೊಳ್ಳೋಣ, ಎ ಅಂತ ತಗೊಳ್ಳೋಣ. ಅಂದ್ರೆ ಮೊದಲನೇ ಪದವಾಗಿ ತಗೊಳ್ಳೋಣ. ಮೊದಲ ಬಹುಮಾನ ಎ ಆಗಿರಲಿ. ಓಕೆ, ಸೊ ನೀವು ಪ್ರತಿ ಬಹುಮಾನ ಹೇಗಿದೆ, ಮೊದಲನೇ ಬಹುಮಾನ ಎ ಆದ್ರೆ ಎರಡನೇ ಬಹುಮಾನ ಎ ನವನ್ಕಿಂತ 20 ಕಡಿಮೆ. ಸೊ ಎ ನವನಿಗೆ ಏನಾದ್ರು ಎ ನವನಿಗೆ ಏನಾದ್ರು ₹100 ಸಿಕ್ಕರೆ ಎರಡನೇ ಅವನಿಗೆ ಏನ್ ಸಿಗತ್ತೆ, ₹100ಗಿಂತ ₹20 ಕಡಿಮೆ ಸಿಗತ್ತೆ. ಹೌದಾ? ಎರಡನೇ ಅವನಿಗೆ ಮತ್ತೆ ₹20 ಕಡಿಮೆ, ಸೊ ₹60 ಸಿಗತ್ತೆ. ಹಾಗೆ ಎರಡನೇ ಬಹುಮಾನ ಏನಾಗಿರಲಿ, A-20 ಆಗಿರಲಿ. ಯಾಕೆ, ನಮಗೆ ಮೊದಲನೇ ಬಹುಮಾನಕ್ಕಿಂತ ₹20 ಕಡಿಮೆಯಾದರೆ. ನೆಕ್ಸ್ಟ್ ಮೂರನೇ ಬಹುಮಾನ ಏನಾಗತ್ತೆ, ಹಾಗಾದ್ರೆ ಮೂರನೇ ಬಹುಮಾನ ಈಗ A-20, ಈಗ ಮತ್ತೆ ನಾವು -20 ಮಾಡಿದ್ರೆ ಎಷ್ಟಾಗತ್ತೆ, A-40 ಆಗಿರತ್ತೆ. ಹೌದಾ? ಈಗ ಫಸ್ಟ್ನೇದವನಿಗೆ ₹100 ಆದ್ರೆ ಮೂರನೇದವನಿಗೆ ₹60 ಸಿಗತ್ತೆ. 60 ಅಂತಂದ್ರೆ A-40 ಮಾಡಿದಾಗ ನಿಮ್ಗೆ 60 ಬರುತ್ತೆ. ಹೌದಲ್ವಾ? 100ರಲ್ಲಿ 60 ಕಳೆದ್ರೆ ನಿಮ್ಗೆ 40, 100ರಲ್ಲಿ 40 ಕಳೆದ್ರೆ ನಿಮ್ಗೆ 60 ಬಂತು. ಹೌದಾ? 100 ಅಂದ್ರೆ ಎ ಇದೆ, A-40 ಅಂತಂದ್ರೆ ನಮ್ಗೆ ಮೂರನೇ ಬಹುಮಾನ ಸಿಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ನಾವ್ ಏನ್ ಕಂಡುಹಿಡಿಬೇಕಿಲ್ಲಿ, ಪ್ರತಿ ಬಹುಮಾನಗಳ ಮೌಲ್ಯ ಅಂತ ಕೇಳಿದ್ದಾರೆ. ಸೊ ಪ್ರತಿ ಬಹುಮಾನಗಳ ಮೌಲ್ಯವನ್ನ ಹೇಗೆ ಕಂಡುಹಿಡಿತೀವಿ ನೋಡೋಣ. ಏನಾಗಿದೆ ಅಂತಂದ್ರೆ ಇದು ನಮ್ಮ ಶ್ರೇಣಿಯ ರೂಪದಲ್ಲಿ ಬಂತು. ಹೇಗೆ, A-20, A-40 ತರಹ ಇದೆ. ಈಗ ನಾವೇನ್ ಮಾಡೋಣ, ಇಲ್ಲಿ ಮೊದಲನೇ ಪದ ಏನಿದೆ, ಎ ಇದೆ. ಓಕೆ, ಡಿ ಏನಿದೆ, A-20 ಅಂತಂದ್ರೆ 20 ಬರುತ್ತೆ. ಸೊ A ಮೊದಲ ಪದ ಎ ಆಗಿರಲಿ. ಇಲ್ಲಿ ಬರ್ತೀನಿ ನೋಡ್ರಿ, ಮೊದಲ ಪದ ಅಂದ್ರೆ ಎ ಯ ಬೆಲೆ ಏನೇ ಆಗಿರಲಿ, ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಅಂತಂದ್ರೆ 20. ಯಾಕೆ, ಪ್ರತಿಯೊಂದಕ್ಕೂ 20 ಕಡಿಮೆ ಆಗ್ತಾ ಹೋಗತ್ತಲ್ಲ, ಸೊ 20. ಹೌದಾ? ಇಲ್ಲಿ A-20 ಮೈನಸ್ ಎ ಮಾಡ್ತೀರಾ, ಇಲ್ಲೂ ಕೂಡ A-40 -20 ಮಾಡಿದ್ರೆ 20 ಬರುತ್ತೆ ನಿಮ್ಗೆ. ಸೊ D = 20. ನಮ್ಗೆ ಏನ್ ಕೊಟ್ಟಿದ್ದಾರೆ, SN ನ ಬೆಲೆ ಕೊಟ್ಟಿದ್ದಾರೆ.
ಹೌದಾ? ಏನಂತ 700 ಮೊತ್ತವನ್ನ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗ ಮೊತ್ತ ಅಂತ ಬಂತು ಅವಾಗ ನಾವು ಅದನ್ನ ಎಸ್ ಎನ್ ಅಂತ ತಗೋತೀವಿ. ಎಸ್ ಎನ್ ನ ಬೆಲೆ ಗೊತ್ತಿದೆ 700 ಅಂತ, ಎ ಯ ಬೆಲೆ ಎ ಅಂತ ಗೊತ್ತಾಯ್ತು, ಡಿ ಯ ಬೆಲೆ ಎಷ್ಟು 20. ಓಕೆ, ಒಂದ್ ನಿಮಿಷ. ಡಿ ಯ ಬೆಲೆ ಅಂತಂದ್ರೆ ಎ ಮೈನಸ್ ಸೊ ಬರಲ್ಲ, ಡಿ ಬರಲ್ಲ ಇಲ್ಲಿ. ಮೊದಲ ಪದ ಎ ಇದೆ, ಎಸ್ ಎನ್ ಇಸ್ ಈಕ್ವಲ್ ಟು 700 ಅಂತ ಇದೆ. ಸೊ ಇವೆರಡನ್ನೇ ಬಳಸಿ ನಾವೇನ್ ಮಾಡ್ತೀವಿ, ಲೆಕ್ಕ ಮಾಡ್ತೀವಿ. ಹೇಗೆ ಸೂತ್ರ ಹಾಕೋತೀರಾ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹಾಕೋತೀರಾ. ಸೊ ಎಸ್ ಎನ್ ನ ಬೆಲೆ ನಮ್ಗೆ ಗೊತ್ತಿದೆ 700 ಅಂತ, ಎನ್ ನ ಬೆಲೆ ಎಷ್ಟು